ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮುನ್ನ ದೀಪ ರೆಡಿ ಆಗಿದೆ. ಒಂದು ವಿಭಿನ್ನವಾದಂತಹ ಒಂದು ಶುಭಕೃತ ಸ್ವಾಗತ ಕೊಡೋಣ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ಲ ಅತಿಥಿಗಳನ್ನ ಸಿನಿಮಾ ತಂಡವನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್. ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ದೇವರ ಸ್ವರೂಪದಲ್ಲಿರುವಂತಹ ದೀಪ ಜ್ಯೋತಿಗೆ ಒಂದು ನಮಸ್ಕಾರವನ್ನ ಸಲ್ಲಿಸ್ತಾ ಇವತ್ತಿನ ಆಡಿಯೋ ಲಾಂಚ್. ಹಾಗೆ ದೀಪ ಬೆಳಗಿದ್ದಾದ್ರೆ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ವಿಶೇಷ ರೀತಿಯಲ್ಲಿ ಒಂದು ಆಡಿಯೋ ರಿಲೀಸ್ ಅನ್ನ ಸಿನಿಮಾ ತಂಡ ಅತಿಥಿಗಳ ವೇದಿಕೆ ಮೇಲೆ ಇರುವಾಗ್ಲೇನೆ ಅವರ ಮುಖೇನಾನೇ ಮಾಡಿಸ್ಬೇಕು ಅನ್ನೋದು ಚಿತ್ರತಂಡದ ಅಂಬೋಣ ಆಗಿತ್ತು. ಕ್ಯಾಪ್ಷನ್ ಅಡಿ ತಯಾರಾಗಿರುವಂತಹ ಒಂದು ಅದ್ಭುತವಾದ ದೃಶ್ಯ ಪ್ರೇಮ ಕಾವ್ಯ ಮರಳಿ ಮನಸ್ಸಾಗಿದೆ. ಇವತ್ತು ವಿಶ್ವ ಮಹಿಳೆಯರ ದಿನ. ವಿಶೇಷವಾಗಿ ನಾರಿ ಶಕ್ತಿಯ ಜೊತೆಗೆ ಜನಶಕ್ತಿ ಕೂಡ ನಮ್ಮ ವೇದಿಕೆ ಮೇಲೆ ಇರುವಂತದ್ದು. ನಮ್ಮ ಮುಖ್ಯ ಅತಿಥಿಗಳು ಎರಡು ಶಕ್ತಿ ಸೂಪರ್ ಪವರ್ಸ್ ಆಗಿ ಇವತ್ತು ದೊಡ್ಡ ಆಶೀರ್ವಾದನೆ ಸಿಕ್ಬಿಟ್ಟಿದೆ ಮೊಟ್ಟ ಮೊದಲನೇ ಬಾರಿಗೆ ಟೀಮ್ಗೆ. ಸೊ ಆಲ್ ದಿ ವೆರಿ ಬೆಸ್ಟ್. ಹೊಸಬರ ತಂಡ ಕನಸಿನ ಕೂಸು ಅಂತ ಹೇಳ್ತಾರಲ್ಲ, ಸಿನಿಮಾ ನಿಜವಾಗ್ಲೂ ಚಿತ್ರತಂಡ ಜೊತೆ ನಾನು ಆಗಿದೆ. A2 ಮ್ಯೂಸಿಕ್ ನಲ್ಲಿ ಇವತ್ತು ರಿಲೀಸ್ ಆಗ್ತಾ ಇದೆ ಸಾಂಗ್. ಇನ್ನೇನು ಕೆಲವೇ ಹೈಲೈಟ್ ಮ್ಯೂಸಿಕ್. ಸೊ ಹಾಗಾಗಿ ಹೇಗಿರ್ಬೋದು ಸಾಂಗ್, ನಾವು ಕೂಡ ಕ್ಯೂರಿಯಸ್ ಆಗಿ. ಮೊದಲೇ ಮರಳಿ ಮನಸ್ಸಾಗಿದೆ ಅನ್ನುವಂಥ ಸಿನಿಮಾದ ಫಸ್ಟ್ ಸಾಂಗ್ ಅನ್ನ ಎಲ್ಲ ನೋಡಿ ಬಹಳ ಎಂಜಾಯ್ ಮಾಡಿದ್ದೀವಿ. ಬಹಳ ಚೆನ್ನಾಗಿದೆ. ನಿಜಕ್ಕೂ ಬಹಳ ಉತ್ತಮವಾಗಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು, ನಟರು ಎಲ್ಲ ಇಡೀ ತಂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು. ನೀವು ಹಾಡು ಕೇಳಿದ್ರೆ ನಾವು ಹಾಡಲ್ಲ ಬೇರೆ ಲೋಕದಲ್ಲೇ ನಿಂತ್ಬಿಟ್ಟಿರ್ತೀವಿ. ಹಾಡ ಜೊತೆಗೆ ನಮ್ಮ ಜಂಜಾಟದಲ್ಲಿ ನಾವೇ ಮರೆತು ಯಾವುದೋ ಲೋಕಕ್ಕೆ ಕೊಟ್ಟೋಗ್ಬಿಡ್ತೀವಿ. ಅಂದ್ರೆ ನಮ್ದೇ ಆದಂತ ಎಷ್ಟೊಂದು ಹಾಡು ಕೇಳಿಸ್ಕೋಬೇಕು ಸದಾ ಕಾಲ ಜನರ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ಟೈಮ್ ಇರುತ್ತೆ, ಆದ್ರೆ ಆಲೋಚನೆಗಳು ಎಲ್ಲೋ ಒಂದ್ ಕಡೆ ಬೇರೆ ಮುಳುಗಿರ್ತವೆ. ಆದ್ರೆ ನಮ್ಗೆ ರಿಫ್ರೆಶಿಂಗ್ ಆಗ್ಬೇಕು, ರಿಜಿನೇಟ್ ಆಗ್ಬೇಕು, ಎನರ್ಜೈಸ್ ಆಗ್ಬೇಕು ಅಂದ್ರೆ ಖಂಡಿತ ಹಾಡು ಕೇಳಲೇಬೇಕು. ಮ್ಯೂಸಿಕ್ ಹಾಡುಗಳು ಸೋ ಮಚ್ ಎನರ್ಜಿ, ಸ್ಟ್ರೆಂತ್ ಎಲ್ಲೂ ಸಂಗೀತಕ್ಕಿದೆ. ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ. ಅದು ಒಂಥರ ಚಿಕಿತ್ಸೆ. ಇವತ್ತು ಟ್ರೀಟ್ಮೆಂಟ್ ಮ್ಯೂಸಿಕ್ ಮೂಲಕ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿದೆ. ಹಾಗಾಗಿ ಅದ್ಭುತ ಶಕ್ತಿ ಇದೆ. ಹಾಗಾಗಿ ನನ್ನೆಲ್ಲ ಯುವ ಸ್ನೇಹಿತರು, ವಿಶೇಷವಾಗಿ ನಮ್ಮ ನಿರ್ದೇಶಕರಾಗಿರುವಂಥ ನಾಗರಾಜ್ ಶಂಕರ್ ಅವರು ಮತ್ತು ನಿರ್ಮಾಪಕರು ಮುದ್ದೇಗೌಡರಾಗಿರುವಂಥ ನವೀನ್ ಕುಮಾರ್ ಅವರು ಮತ್ತೆ ತೆಲುಗಿ, ನಾನು ಎಲ್ಲ ಹೆಸರುಗಳು ಒಂಥರ ಆಕರ್ಷಣೆ ಇರುವಂಥ ಹೆಸರು. ಮಲ್ಲಿಕಾರ್ಜುನ್ ಅವರು, ತೆಲುಗಿ ಮಲ್ಲಿಕಾರ್ಜುನ್ ಅವರು. ಚೆನ್ನಾಗಿದೆ ಸಿನಿಮಾ ಅನ್ನುವಂಥದ್ದು. ಒಳ್ಳೆಯ ಒಂದು ಜಗತ್ತು, ಒಂದು ಒಳ್ಳೆ ಕ್ರಿಯೇಟಿವಿಟಿ, ಎಲ್ಲ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಿನಿಮಾ ಯಾವಾಗಲೂ ಎವರ್ಗ್ರೀನ್. ಈ ಇಂಡಸ್ಟ್ರಿನಲ್ಲಿ ಬಹಳ ಕನಸನ್ನ ಹೊತ್ತು ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಚಿತ್ರವನ್ನ ನೋಡ್ಲಿಕ್ಕೂ ಸಹ ಏನಾದ್ರು ಜನನು ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಇಬ್ರು ಬಹಳ ಕಾತುರ ಇರ್ತಾರೆ. ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನೆಲ್ಲ ನಿಮ್ಮ ವಿದೇಶಿಗಳೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಗೆಲ್ಲ ಶುಭ ಕೋರಲಿಕ್ಕೆ, ಒಟ್ಟಾರೆ ಇಡೀ ತಂಡಕ್ಕೆ ಶುಭವನ್ನು ಕೋರಿ ಹೀರೋಯಿನ್ ಅವ್ರಿಗೂ ಶುಭಾಶಯಗಳನ್ನ ಸ್ಮೃತಿ ಇರ್ತಾರೆ. ನಿಮ್ಗೆಲ್ಲ ಶುಭವನ್ನು ಕೋರಿ, ಒಟ್ಟಾರೆ ನನ್ನ ಸ್ನೇಹಿತರು ಪ್ರದೀಪ್ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಹಾಡನ್ನ GT ಮಾಲ್ ಇದರಲ್ಲಿ ಮಾಲ್ನಲ್ಲಿ ಈ ಹಾಡನ್ನು ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದ ಕರೆದು ಬಹಳ ಸಂತೋಷದಿಂದ ನನಗೆ ಹೆಮ್ಮೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನನ್ನ ಯುವ ಸ್ನೇಹಿತರುಗಳು ಮಾಡ್ತಿರುವಂಥ ಈ ಪ್ರಯತ್ನದಲ್ಲಿ ನಾನು ಶುಭವನ್ನು ಹಾರೈಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಬೇರೆ. ನಿಜಕ್ಕೂ ನನ್ನ ಅದೃಷ್ಟ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಇಲ್ಲಿ ನೆರೆದಿರುವಂಥ ಸಮಸ್ತ ಎಲ್ಲ ಮಹಿಳೆಯರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ ನಾರಿ ಶಕ್ತಿ ಅನ್ನುವಂಥದ್ದೇ ನಮ್ಮ ದೇಶದಲ್ಲಿ ತಾಯಿ ಭಾರತಿ ಅನ್ನುವಂಥವೆಲ್ಲರೂ ತಾಯಿಯ ಮಹಿಳೆ ಸ್ವರೂಪದಲ್ಲಿ ಪ್ರತಿಯೊಂದು ಕಾಣುವಂಥದ್ದಾಗಿದೆ. ಹಾಗಾಗಿ ಇವತ್ತು ಬಹಳಷ್ಟು ಒಳ್ಳೆಯ ಕೆಲಸಗಳು ನಡೀತಿದೆ. ಇನ್ನು ಒಳ್ಳೆಯ ಕೆಲಸಗಳು ನಡೀಬೇಕು. ಇನ್ನೊಂದು ಒಂದು ಹೆಣ್ಣು ಮತ್ತು ಗಂಡಿಗೆ ನಿಜವಾದ ಸಮಾನತೆ ಕಾಣುವಂಥ
ದಿನಗಳು ಬಹಳ ದೂರ ಏನು ಉಳಿದಿಲ್ಲ. ಹಾಗಾಗಿ ಇವತ್ತೆಲ್ಲ ಬಹಳಷ್ಟು ಸುಧಾರಣೆಗಳನ್ನು ಈಗಾಗಲೇ ಸರ್ಕಾರಗಳು ತಂದಿದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅವ್ರ ನಾಯಕತ್ವದಲ್ಲಿ. ಇನ್ನು ಬರುವಂಥ ದಿನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಬಂದರೆ ನಿಜವಾಗೂ ಗಂಡು ಹೆಣ್ಣಿಗೆ ನಿಜವಾದ ಸಮಾನತೆ, ಯಾವ ತಾರತಮ್ಯ ಯಾವ ವಿಚಾರದಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ದಿನ ಬರಲಿ ಅಂತಲೂ ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಸಿನಿಮಾದ ಮೊದಲ ಹೆಜ್ಜೆ ಸರ್. ಇನ್ನು ಪ್ರತಿಯೊಂದು ಹೆಜ್ಜೆ ಒಂದು ಕನಸಿನ ಕೂಸು, ಜನರ ಮಧ್ಯೆ ನಡೆದಾಡಬೇಕು. ಕೆಲವು ಸಿನಿಮಾಗಳು ಮಾತ್ರ ಮನಸ್ಸು ಹತ್ರ ಆಗುತ್ತೆ, ಆ ಥರದೊಂದು ಸಿನಿಮಾ ಇದು. ನಾಗರಾಜ್ ಸರ್ಗೆ ನಾನು ಎಷ್ಟು ಅಭಾರಿಯಾಗಿದ್ರು ಅದು ಸಾಲದು ಸರ್. ಅವ್ರ ಆಲೋಚನೆ ಚೆನ್ನಾಗಿದೆ, ಆಮೇಲೆ ನಮ್ಗೆ ತುಂಬ ಫ್ರೀಡಮ್ ಇತ್ತು. ಹಾಗಾಗಿ ಹಾಡೋ ಜನ ದೇವರದಿಂದ ಎಲ್ಲ ಚೆನ್ನಾಗಿದೆ. ಇದು ಇನ್ನೊಂದು ಸಾಂಗ್ ಯೂಸ್ ಮಾಡಿದ್ರು, ಮಾಡಿದ್ರು ಸರ್. ಅವ್ರಿಗೆ 6 ಹಾಡುಗಳು ಮತ್ತು 4 ಬಿಟ್ ಸಾಂಗ್ ಇತ್ತು, 10 ಸಾಂಗ್ ಇತ್ತು. 10 ಸಾಂಗಲ್ಲಿ ಒಂದು ಸಾಂಗ್ ಯೂಸ್ ಮಾಡಿದ್ರೆ ಸರ್ ಪ್ರಮೋಷನ್ ಯೂಸ್ ಮಾಡಿದ್ವಿ. ಹಾಡುಗಳೆಲ್ಲ ಚೆನ್ನಾಗಿದೆ, ಅದು ಖುಷಿ ಇದೆ. ಅದನ್ನ ಕೇಳೋದವ್ರು ಹೇಳ್ಬೇಕು. ಮ್ಯೂಸಿಕ್ ಡೈರೆಕ್ಟರ್ ಬರೀ ಮ್ಯೂಸಿಕ್ ಅಲ್ಲಿ ಅಷ್ಟೇ ಮಾತಾಡೋದ. ಅದೇ ಅವರು ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ, ಅದಕ್ಕೆ ಹೇಳಿದ್ದು ಇವತ್ತು ಮೆಲೋಡಿ ಸರ್ಸ್ ರಿಲೀಸ್ ಆಗಿರೋದು. ಅದು ಹೊರಗಡೆ ಬಂದು ಜನ ನೋಡಿದ್ರೆ ಅದು ನಿರ್ಧಾರ ಅಷ್ಟೇ. ಅದು ನಮ್ಗೆ ಏನ್ ಮಾಡೋಕ್ಕಲ್ಲ, ಕೆಲಸ ಪ್ರಾಮಾಣಿಕ ಕೆಲಸ ಮಾಡಿದ್ವಿ, ದೇವ್ರ ದಯೆಯಿಂದ ಬಿಟ್ಬಿಡೋದು ಅಷ್ಟೇ ಸರ್. ಮಾಧ್ಯಮವನ್ನು ಉದ್ದೇಶಿಸಿ ಕ್ಯಾಮ್ರಾಗೆ ಜನಗಳಿಗೆ ಏನ್ ಹೇಳ್ತಾರೆ ಹೇಳಿ. ಸ್ವಲ್ಪ ತುಂಬಾ ಏಟು ಮ್ಯೂಸಿಕ್ ತುಂಬಾ ಸುಮಾರು ಆಗಿದೆ. ನನಗೇನು ಏಟು ಮ್ಯೂಸಿಕ್ ಅಲ್ಲ, ತುಂಬಾ ಹಳೆ ಆಗ್ತದೆ. ಬಟ್ ಅದು ಸಿನಿಮಾ ತಂಡಕ್ಕೆ ಎಷ್ಟು ಖುಷಿ ಇದೆ ಅದರಿಂದ. ನಿಮಗೆ ಆ ಪ್ರೌಡ್ ಇದೆಯಾ? ಪರವಾಗಿಲ್ಲಪ್ಪ, ನನಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬೇಕು ಅಂತ ಸಿಕ್ತು ಇವತ್ತು, ಅದರಿಂದ ಟೀಮ್ ಕೂಡ ಖುಷಿಯಾಗಿದೆ ಅಂತ. ಬ್ಯೂಟಿಫುಲ್ ಟೀಮ್. ಈ ತರ ಒತ್ತಿ ಕೆಲಸ ಮಾಡಿ ಟೀಮ್ ಸಿಗ್ಬೇಕು. ಅದಕ್ಕೆ ಅದ್ಭುತವಾದಂತಹ ಒಂದು ಟೀಮ್ ಮಾತ್ರ ಇದು. ಅಷ್ಟು ಜನ ಇದ್ದಾರೆ ಸರ್, ನಾಗರಾಜ್ ಸರ್, ಆಶೀಶ್ ಸರ್ ಮತ್ತೆ ವಿಜಯ್ ಸರ್, ಎಲ್ಲರೂ ಅಷ್ಟೇ. ಅವ್ರು ಎಷ್ಟು ಬ್ಯೂಟಿಫುಲ್ ವರ್ಕ್ ಮಾಡ್ಬೇಕಂದ್ರೆ ಇನ್ನು ಖುಷಿ ಆಗುತ್ತೆ ಅವ್ರಿಗೆ ವರ್ಕ್ ಮಾಡಿ. ಇನ್ನೂ ಎಷ್ಟು ದಿನ ಸರ್ ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂತ ಕೇಳ್ಕೊಂತಾರೆ, ಅಷ್ಟು ಖುಷಿ ಆಗುತ್ತೆ. ಬೆಳಿಗ್ಗೆ ರಾತ್ರಿ ಸರ್, ಬೆಳಿಗ್ಗೆ ಅಷ್ಟೇ, ಬೆಳಿಗ್ಗೆ 6 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಮ್ಯೂಸಿಕ್ ಬರೀ ವರ್ಕ್ ಕಂಟಿನ್ಯೂಸ್ ವರ್ಕ್ ಮಾಡ್ತಿದ್ವಿ. ಬೇರೆ ಏನು 2 ದಿವಸ ಈಗ ಕೃಷಿಗೆ ಅಂತ ಮೀಸಲಾಗಿದ್ದೀನಿ ನಾನು. ಫ್ರೈಡೇ ನೈಟ್ ಹೊರಟ್ರೆ ಸಂಡೆ ಕೃಷಿಗೆ ಅಂತ. ಕೃಷಿ ಮಾಡ್ತಿರೋದು ನಾನು ಸಾವಯವ ಕೃಷಿ. ಸಾವಯವ ಕೃಷಿನೇ ಯಾಕೆ ಮಾಡ್ತಿರೋದು ಅಂದ್ರೆ ಇವತ್ತು ನಮ್ದು ಪ್ರತಿಯೊಬ್ಬ ಮನುಷ್ಯ ಹಾಳಾಗ್ತಿರೋದು ಹಾಳಾಗೋಗ್ತಿರೋದು ಎಲ್ಲದ ಕಾರಣ ಆಹಾರನೇ. ಆಹಾರ ಒಂದು ಸಾಕು, ಅನ್ನ ನೀರು ಗಾಳಿ ಶುದ್ಧವಾಗಿದ್ರೆ ಮನುಷ್ಯ ತುಂಬಾ ನೆಮ್ಮದಿಯಾದ ಸ್ವಲ್ಪ ಜನ. ಇದು ಹಾಳಾಗ್ತದೆ ನನಗೆ ತುಂಬಾ ಸ್ಫೂರ್ತಿ ಅಂತ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ತುಂಬಾ ನಾನು ಫಾಲೋ ಮಾಡೋಕೆ ಶುರು ಮಾಡಿದ್ಮೇಲೆ ಸಾವಯವ ಕೃಷಿ ಮಾಡ್ತಿದ್ದು. ಈಗ ಮಣ್ಣು ಹಾಳಾಗುತ್ತೆ, ಬಹುಶಃ ಗೊತ್ತಿರುತ್ತೆ ಮೋಸ್ಟ್ ನಿಮಗೆ. ಇನ್ನೊಂದು 10 ವರ್ಷ ಹೋಗ್ತಾ ಅಂತ ಆಹಾರಕ್ಕಾಗಿ ಹೊಡೆದಾಟ ಆಗುವಂತ ಸತ್ಯ ಇದೆ. ಆಹಾರ ಸಿಗದೆ ಆಹಾರ ಪೂರ್ತಿ ವಿಷಪೂರಿತಾಗಿ ಮನುಷ್ಯ ಸಾಯೋದೇ ಆಹಾರದಿಂದ. ನಿಮಗೆ ಒಂದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾನೇ ಹೊಡೆದಿದ್ದು ಪೆಸ್ಟಿಸೈಡ್. ನಾನು ಸಾವಯವ ಕೃಷಿ ಮಾಡೋಕ್ಕಿಂತ ಮುಂಚೆ ಬೆಳೆಗಳಿಗೆ ಬೆಳಿಬೇಕಾದ್ರೆ ಹೈಯೆಸ್ಟ್ ಎಷ್ಟು ವಿಷ ಹಾಕ್ತಿದ್ವಿ ಅಂತಂದ್ರೆ ಸಾಧ್ಯ ಇಲ್ಲ. ಅದು ನನ್ನ ಮೋಸ್ಟ್ಲಿ ಲಂಗ್ಸು ನನಗೆ ಏನಂತ ಅನ್ಸೋದು ಹಾಗೆ ಮೋಸ್ಟ್ ಹಾಸ್ಪಿಟಲ್ ಕರ್ಕೊಂಡಿದ್ದೆ. ಅಷ್ಟು ವಿಷ ನಾನೇ ಹೊಡೆದಿದ್ದೀನಿ, ನಾನೇ ಅಷ್ಟು ವಿಷ ಹಾಕಿದ್ದೀನಿ. ಅದನ್ನೇ ಮತ್ತೆ ನಾವೇ ತಿಂತೀವಿ. ನಾನೇ ವಿಷ ಮಾಡ್ಕೊಂಡು ನಾನೇ ತಿನ್ನೋದು. ಪ್ರತಿಯೊಬ್ಬ ರೈತನು ಮಾಡ್ತಾ ಇರೋದೆ. ನಾನೇ ಸ್ಪ್ರೇ ಮಾಡ್ತೀನಿ, ನಾನೇ ಪೆಸ್ಟಿಸೈಡ್ ಹಾಕ್ತೀನಿ, ಮತ್ತೊಂದು ಹಾಕ್ತೀನಿ, ಅದಾಗ್ತೀನಿ, ಮತ್ತೆ ನಾನೇ ತಿಂತೀನಿ. ಅದು ನಾನು ಫಸ್ಟ್ ಸಾಯೋದಾದ್ರೆ ರೈತನೇ. ನಾನೇ ಹೊಡೆದು ನಾನೇ ತಿಂದು ನಾನೇ ಸಾಯೋದು, ಆಮೇಲೆ ನಿರ್ಧಾರ ಸಾಯಿಸೋದು. ಈ ಥರದೊಂದು ಒದ್ದಾಟದ ಮಧ್ಯೆ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀನಿ. ನನ್ನ ಸರ್ಕಲ್ ಯಾರ್ಯಾರಿದ್ದಾರೆ ನಮ್ಮ ಊರಲ್ಲಿ ಅದು ಹಾಗೆ ಸಾವಯವ ಕೃಷಿನೇ ಮಾಡಿ ಕಡಿಮೆ ಎಲ್ಲರೂ ಹೇಳ್ತಾರೆ ಈಟ್ ಕಡಿಮೆ ಬರ್ತದೆ. ಬಾಕಿ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಭೂಮಿ ಸತ್ತೋಗಿದೆ ಸರ್, ಭೂಮಿ ಸಾಯಿಸ್ಬಿಟ್ಟಿದ್ದೀವಿ ನಾವು. ವಿಷ ಹಾಕಿ ಭೂಮಿ ನೀರು ಹೋಗ್ತಿಲ್ಲ, ನೀರು ಇಂದಲೇ ಇಲ್ಲ ಭೂಮಿಗೆ. ಇದು ಸ್ವಾಮೀಜಿ ಹೇಳ್ತಾರೆ ಇದು ಅಷ್ಟೇ, ಬಿದ್ದು ನೀರು ನಿಲ್ಬೇಕು, ನೀರು ನಿಲ್ಬೇಕು, ನೀರು ಹಿಂಗ್ಬೇಕು ಅಂತ. ನೀರಲ್ಲಿ ಸಿಗುತ್ತೆ. ಹಂಗಾಗಿಲ್ಲ ನೀವು ಯಾವುದೇ ಭೂಮಿ ನೋಡಿ, ಸಾವಯವ ಭೂಮಿ ಬಿಟ್ಟು ಬೇರೆ ಯಾವುದೇ ಭೂಮಿಲೂ ನೀವು ನೀರು ನಾನು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿ ಇರ್ತದ್ದು ವಿಷಯ. ಒಂದು ಭೂಮಿ ನಾನು ಈಗ ಇದು ಮಾಡ್ತಿರೋದು ಕೆಮಿಕಲ್, ಇನ್ನೊಂದು ಅಂತ ಭೂಮಿ ಸಾವಯವ. ನೀರು ಎಷ್ಟು ಜನ ಭೂಮಿ ಇರ್ತದೆ, ಒಂದು ಹನಿ ಆಚೆ ಹೋಗಲ್ಲ ನೀರಾಚೆ. ಇದು ಆಗ್ಬೇಕಾಗೋದು. ಈ ಬದಲಾವಣೆಗೆ ನಾನು ಕೃಷಿಲಿ ಒಂಚೂರು ಸೀರಿಯಸ್ ಮಾಡಿಸ್ಕೊಂಡು ಸಾವಯವ ಕೃಷಿ ಕೊಡ್ಬೇಕು. ಪ್ರತಿಯೊಬ್ಬರಿಗೂ ಮಾಡೋದಷ್ಟೇ ಸಾವಯವ ಕೃಷಿ. ಸ್ವಲ್ಪ ಕಾಸು ಜಾಸ್ತಿ ನಿಮ್ಗೆಲ್ಲ ಮೋಸ ಮಾಡ್ತಾರೆ ಸರ್. ಏನೋ ಅದು ಇದಲ್ಲ ಈ ಎಂತ ಮಾಡ್ಕಿ ಅದೆಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ. ಎಲ್ಲ ಪೆಸ್ಟಿಸೈಡ್ ಹಾಕಿ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ತಗೊಂಡ್ರೆ ಹೌದಾ, ತಗೊಂಡ್ರೆ ತಿಂತೀರಾ. ಸಾಯೋದೇ ಮನುಷ್ಯ ಇಷ್ಟಿದೆ ಸರ್. ಬದಲಾಗಲೇಬೇಕು. ಇದು ಬದಲಾಗದೆ ಹೊರತು ಮತ್ತೇನಿಲ್ಲ. ಈ ಖುಷಿ ಸಿಗ್ಬೇಕಾಗ್ತದೆ. ಒಳ್ಳೆ ಆಹಾರ, ಶುದ್ಧವಾದ ಆಹಾರ, ಶುದ್ಧವಾದ ನೀರು, ಶುದ್ಧವಾದ ಗಾಡಿ ಬೇಕಿಸ್ಬಿಟ್ಟು ಅತ್ಯದ್ಭುತ ಅದೇ ಬದುಕುತ್ತಮ. ಸಪೋರ್ಟ್ ಇಲ್ದಿದ್ರೆ ಮೋಸ್ಟ್ಲಿ ಇವತ್ತು ಈ ಚಿತ್ರ ಈ ಲೆವೆಲ್ಗೆ ಕಂಪ್ಲೀಟ್ ಆಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಅವರಿಗೆಲ್ಲ ಒಮ್ಮೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ
ಬಂದಿದ್ದಕ್ಕೆ ಒಂದು ಥ್ಯಾಂಕ್ಸ್ ಆಯ್ತು. ಹಾಗೂ ನನ್ನೆಲ್ಲ ಗೆಳೆಯರು ಇದ್ದಾರೆ, ನನ್ನ ಹಿತೈಷಿಗಳಿದ್ದಾರೆ, ನಮ್ಮ ಮೂವಿಯ ಅಲ್ಲಿ ಕೆಲಸ ಮಾಡಿದ ಎಷ್ಟೋ ಟೆಕ್ನಿಷಿಯನ್ಸ್ಗಳು ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಒಂದು ಜರ್ನಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಇವತ್ತು. ಸೊ ಈ ವೇದಿಕೆಯಲ್ಲಿ ಕೆಲವು ವಿಷಯಗಳನ್ನ ನಾನು ಮನಸಾರೆ ಹಂಚ್ಕೊಳ್ಬೇಕಂತ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಮರಳಿ ಮನಸ್ಸಾಗಿದೆ ಕನಸು ಕಂಡಿದ್ದು ನಾನು ಒಂದು ಆಲ್ಬಮ್ ಮಾಡಬೇಕು, ಮ್ಯೂಸಿಕಲ್ ಆಲ್ಬಮ್ ಮಾಡಬೇಕು ಅಂತ ಅನ್ಕೊಂಡು ಒಂದು ಜಸ್ಟ್ ಡ್ರಾಪ್ ಮಾಡ್ತಾ ಇದ್ದೆ. ಬಟ್ ನನ್ನ ಫ್ರೆಂಡ್ ಒಂದು ಮೂವಿ ನಡೀತಾ ಇತ್ತು, ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾ ಇದ್ವಿ ನಾವೆಲ್ಲ ಕ್ರಿಯೇಟಿವ್ ಆಗಿ ಆಸ್ ಎ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಕೋವಿಡ್ ಟೈಮಲ್ಲಿ ಆ ಮೂವಿ ಆಗಲಿಲ್ಲ. ಅವಾಗ ನಮ್ಮ ನವೀನ್ ಅವರು, ನಾನು ಆ್ಯಕ್ಚುಲಿ ಅಬ್ರಾಡಲ್ಲಿದ್ದೆ, ನವೀನ್ ಅವ್ರು ಹೇಳಿದ್ರು ಸರ್ ಒಂದು ಮೂವಿ ನಾವೇ ಮಾಡೋಣ ಅಂತೇಳಿ. ಆಗ ನವೀನು ಹಾಗೂ ನಮ್ಮನ್ನ ತುಂಬ ಪ್ರೋತ್ಸಾಹ ಮಾಡಿ ನಮ್ಮೊಟ್ಟಿಗೆ ನಿಂತವರು ತಳಿಗೆ ಮಲ್ಲಿಕಾರ್ಜುನ್ ಸರ್. ಸೊ ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆಮೇಲೆ ನಮ್ಮ ತಂಡ ಕಟ್ಕೊಂಡ್ವಿ, ಒಂದು ಹೊಸ ತಂಡ. ಅದರಲ್ಲಿ ಏನಂದ್ರೆ ನಾನು ಶಾರ್ಟ್ ಮೂವೀಸ್ ಮಾಡಿ ಇಂಡಸ್ಟ್ರಿಗೆ ಬಂದೆ. ಸುಮಾರು ಒಂದು 10 ವರ್ಷ ಮುಗ್ದಿದೆ ಈಗ. ನಾನು 2 ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಒಂದು ಪಂಚಿ ಮತ್ತೆ ಪಾಪ ಅಂತ ಹೇಳಿ. ಸೊ ನಾನು ಅನ್ಕೊಂಡೆ ಸರಿ ಶಾರ್ಟ್ ಮೂವೀಸ್ ಸ್ವಲ್ಪ ಮೆಸೇಜ್ ಇರೋ ಸಿನಿಮಾಗಳು ಮಾಡ್ಕೊಂಡ್ರೆ, ಶಾರ್ಟ್ ಮೂವೀಸ್ ಮಾಡ್ಕೊಂಡಿದ್ರೆ ಸಾಕು, ಸಿನಿಮಾ ಎಲ್ಲ ನನಗೆ ಬೇಡ. ಯಾಕಂದ್ರೆ ನಾನು ಬೇಸಿಕಲಿ IT ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ. ಹಾಗಾಗಿ ನಮ್ದು ನಿಮಗೆ ಗೊತ್ತು IT ಜಾಬ್ಗಳು ಎಷ್ಟು ಹೆಕ್ಟಿಕ್ ಇರುತ್ತೆ ಅಂತೇಳಿ. ಸೊ ನಾನು ಅದು ಬೇಡ ಅಂತ ಒಂದು ಸೈಡಲ್ಲಿ ಇದ್ದಾಗ ನವೀನು, ನಮ್ಮ ವಿಜಯ್, ಆಶಿತ್, ಹರೀಶು, ನಮ್ಮ ತಂಡ ಹಾಗೂ ನಮ್ಮ ಎಲ್ಲ ಸ್ನೇಹಿತರುಗಳು ಇಲ್ಲ ಮಾಡೋಣ ಅಂತ ಹೇಳಿ ನಮ್ಮನ್ನು ದಬ್ಬಿಟ್ರು. ಯಾಕೆ ದಬ್ಬಿಟ್ರು ಅಂತ ಹೇಳ್ತೀನಿ ಅಂದ್ರೆ, ಸರಿ ಅದು ಒಂದು ಕಥೆ ಮಟ್ಟಿಗೆ ಅದು ಹೇಳ್ತೀನಿ. ಇವಾಗ ಎಷ್ಟೋ ಜನ ಹೊಸಬ್ರು ಬೆಂಗಳೂರಿಗೆ ಬಂದ್ರೆ KSRTC ಬಸ್ ಸ್ಟ್ಯಾಂಡ್ ಇಳಿತಾರೆ, ಅವರಿಗೆ BMTC ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿರುತ್ತೆ. ನಾನು ಕೆಲವೇ ಆಟೋದವ್ರು ಅಂತೀನಿ, ಎಲ್ಲರೂ ಅಲ್ಲ. ಆಟೋ ಕೇಳ್ತಾರೆ, ನಾವು BMTC ಬಸ್ ಸ್ಟ್ಯಾಂಡಿಗೆ ಹೆಂಗೆ ಹೋಗ್ಬೇಕು ಅಂತ ಆಟೋದವ್ನು ಹತ್ತಿಸ್ಕೊಳ್ತಾನೆ, ಅರ್ಧ ಗಂಟೆ ಓಡಾಡಿಸಿ ಅಲ್ಲೇ BMTC ಬಸ್ ಸ್ಟ್ಯಾಂಡಿಗೆ ಬಿಡ್ತಾನೆ, ಅಲ್ಲಿ ಎದುರುಗಡೆ ಇರೋದೆ. ಹಾಗೆ ಅಂದ್ರೆ ನಾವು ಅಮಾಯಕರಾಗಿದ್ವಿ ಸ್ಟಾರ್ಟಿಂಗ್ ಬಂದಾಗ. ನಮಗೂ ಇದ್ರ ಬಗ್ಗೆ ಅಂದ್ರೆ ಚಲನಚಿತ್ರ ರಂಗ ಇಷ್ಟು ದೊಡ್ಡದಾಗಿ ಗಾಢವಾಗಿದೆ ಅಂತ ಗೊತ್ತಿರಲಿಲ್ಲ. ಸೊ ಅವಾಗ ಸ್ವಲ್ಪ ಎಚ್ಚರಿಕೊಂಡ್ವಿ ನಾವು, ಇಲ್ಲ ನಮ್ಮ ಹೆಜ್ಜೆಗಳೆಲ್ಲೋ ರಾಂಗ್ ಆಗಿದೆ, ಇನ್ನು ಮುಂದೆ ಸ್ವಲ್ಪ ನಮ್ಮ ಕಂಬ್ಯಾಕ್ ಬೇರೆ ತರ ಆಗಿರ್ಬೇಕು ಅಂತ. ಪ್ರಕಾಶ್ ಇದ್ದಾರೆ, ಪ್ರಕಾಶ್ ನಮಗೆ ಯಾವಾಗಲೂ ಫೋನ್ ಮಾಡಿ, ನಗಣ ನಿನ್ ಫಿಲಮ್ ಮಾತ್ರ ಬಿಡಬೇಡ, ಅದೇನೇ ಮಾಡಿ ಕಂಪ್ಲೀಟ್ ಮಾಡು ಅಂತ ಪುಷ್ ಮಾಡ್ತಿದ್ದ. ಸೊ ಅದೇನೋ ಗೊತ್ತಿಲ್ಲ, ಸ್ವಲ್ಪ ದಿನ ಬ್ರೇಕ್ ಆಗಿತ್ತು. ಬಟ್ ದೇವರ ಆಶೀರ್ವಾದ, ರಾಯರಿದ್ದಾರೆ, ಗಣಪತಿ ದಯೆಯಿಂದ ಮತ್ತೆ ಪ್ರಾರಂಭ ಆಯಿತು. ಈ ಮೂವಿ ಬೇಸಿಕಲಿ ಬಂದು ಮ್ಯೂಸಿಕಲಿ ಹೋಗಿದ್ದೀವಿ. ಇದರಲ್ಲಿ ಈಗಿನ ಯಂಗರ್ ಜನರೇಷನ್ನ ಒಂದು ಸಂಬಂಧಗಳ ಬಗ್ಗೆ ಅವರು ಹೇಗೆ ಟ್ರೀಟ್ ಮಾಡ್ತಾರೆ, ಅವರ ಮಾನಸಿಕ ಸ್ಥಿತಿಗಳು ಏನಿದೆ, ಈ ಪ್ರೀತಿ ಮೌಲ್ಯಗಳೇನು, ಇವತ್ತು ಸಂಬಂಧಗಳು ಎಷ್ಟು ಸ್ಟ್ರಾಂಗ್ ಆಗಿ ಇದೆ, ಅಕ್ಕ ತಮ್ಮನ ಸಂಬಂಧ ಆಗ್ಬೋದು, ಅಣ್ಣ ತಂಗಿ ಸಂಬಂಧ ಆಗ್ಬೋದು, ಹಾಗೂ ಮನೆ ಎಮೋಷನ್ಸ್ಗಳು ಹೇಗೆ ವೀಕ್ ಆಗ್ತಾ ಇದೆ, ಆ ನಡುವೆ ನಾವೇನು ಮಾಡಬೇಕು, ಈ ಥರ ಒಂದು ಸಬ್ಜೆಕ್ಟ್ ಒಳಗೆ ಒಂದು ಮೆಡಿಕಲ್ ಸಬ್ಜೆಕ್ಟನ್ನು ಅಂಡರ್ಪ್ಲೇ ಮಾಡಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಉಪೇಂದ್ರ ಸರ್ ಹೇಳ್ತಾ ಇದ್ರು 2D ಸಿನಿಮಾ ಅಂತ. ಹಾಗೆ ಇದರಲ್ಲೂ ಒಂದು ಪ್ರಯತ್ನ ಅಷ್ಟೇ. ಇಂಟ್ರೋ ಬಿಫೋರ್ ಒಂದು ಸಿನಿಮಾ ಇರುತ್ತೆ, ಇಂಟ್ರೋ ಆದ್ಮೇಲೆ ಒಂದು ಸಿನಿಮಾ ಇರುತ್ತೆ. ಅದು ನೀವು ನೋಡಿದ್ಮೇಲೆ ಹೇಳಬೇಕು ಅದು ಯಾವ ಥರ ಸಿನಿಮಾ ಅಂತ ಹೇಳಿ. ಸೊ ಈ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಆಮೇಲೆ ಈ ಒಂದು ತಂಡ ಕಟ್ಕೊಂಡು ಇದು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ ಟೆಕ್ನಿಕಲ್ ಟೀಮ್ ಆಗಿ ಕೆಲಸ ಮಾಡಿದ್ದೆ ವಿನೋ ಒಟ್ಟಿಗೆ. ಅದ್ಭುತ ಮನುಷ್ಯ, ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಮಾತು ತುಂಬಾ ಕಡಿಮೆ. ನೋಡಿ, ಅದು ಅಗ್ರಿಕಲ್ಚರ್ ಬಗ್ಗೆ ಕೇಳಿದಾಗ ತುಂಬಾ ಚೆನ್ನಾಗಿ ಮಾತಾಡೋರು, ಬಿಕಾಸ್ ಅವ್ರ ಮ್ಯೂಸಿಕ್ ಇಂದ ಅಗ್ರಿಕಲ್ಚರ್ ಬಗ್ಗೆ ಒಲವು ಹೊಂದಿದ್ದಾರೆ. ಬಟ್ ಈಸ್ ಅ ವೆರಿ ನಾಲೆಜಬಲ್ ಪರ್ಸನ್. ಅವ್ರು ಎಷ್ಟು ಹಂಬಲ್ ಟೆಕ್ನಿಷಿಯನ್ ಅಂದ್ರೆ, ನಾನು ಕೆಲವು ಪೋಸ್ಟ್ಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ಹಂಬಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಫಸ್ಟ್ ನಾವು ಜನವರಿಯಲ್ಲಿ ಏನೋ ಪೂಜೆ ಮಾಡಿದ್ವಿ. ಅವಾಗ ಅವ್ರು ಹೇಳಿದ್ರು, ಸರ್ ಏನೊಂದು 6 ಸಾಂಗ್ 4 ಬಿಟ್ಟು 10-15 ದಿನದಲ್ಲಿ ಹೊಡೆದು ಟ್ಯೂನ್ ಕೊಟ್ಬಿಡ್ತೀನಿ ಅಂದ್ರು. ವರ್ಕ್ ನಡೆದಿದ್ದು 4 ತಿಂಗಳು ವರ್ಕ್ ಆಯ್ತು. ವಿನೋದ್ ಗೊತ್ತು, ಆಶಿತಿಗೆ ಗೊತ್ತು, ಯಾಕಂದ್ರೆ ಅವಾಗ ಕೋವಿಡ್ ಸೆಕೆಂಡ್ ವೇವ್ ಬಂದಿತ್ತು. ಬೆಳಗ್ಗೆ 7 ಗಂಟೆಗೆ ಹೋಗಿ ಅವ್ರಿಗೆ ಎಬ್ಬಿಸ್ತಾ ಇದ್ವಿ. ಪಾಪ ಅವ್ರಿಗೆ ಅಷ್ಟೊತ್ತಿಗೆ ಹೇಳ್ತಾನೆ ಇರಲಿಲ್ಲ. 7 ಗಂಟೆಗೆ ಕೂತ್ರೆ ಒಂದು 12:30 1 ಗಂಟೆ ತನಕ ಫಸ್ಟ್ ಶೆಡ್ಯೂಲ್ ನಮ್ಮ ಕೆಲಸಗಳು ನಡೀತಾ ಇತ್ತು. ಸೊ ಹಾಗೆ ಈ ಅದ್ಭುತ ಸಂಗೀತವನ್ನು ಅವರು ಕೊಡೋಕೆ ಕಾರಣ ಆಯಿತು. ಆಮೇಲೆ ನಮ್ಮ ಗೆಳೆಯ ಹಾಲೇಶ್, ಯಾಕೆ ಗೆಳೆಯ ಅಂತೀನಂದ್ರೆ, ಅವ್ರು ನಮ್ಮ ಹೇಳಿದ್ನಲ್ಲ, ಇನ್ನೊಂದು ಮೂವಿಗೆ ಅವರು ಆಲ್ರೆಡಿ ಕ್ಯಾಮ್ರಾಮನ್ ಆಗಿ ಬುಕ್ ಆಗಿದ್ರು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು ಅಂದ್ರೆ, ಹಾಲೇಶ್ ಅವರು DOP ಆಗಿ ಅವ್ರ ಮೂವಿಗಳು ನೋಡಿದ್ರೆ ತುಂಬಾ ಡಾರ್ಕ್ ಶೇಡ್ ಮೂವಿಗಳು ಮಾಡಿದ್ರು. ನನಗೂ ಕೆಲವರೆಲ್ಲ ಇನ್ಪುಟ್ ಕೊಟ್ಟರು, ಇಲ್ಲ ಅವರು ತುಂಬಾ ಡಾರ್ಕ್ ಶೇಡ್ ಮಾಡಿದ್ದಾರೆ, ನಿಂದು ರೊಮ್ಯಾಂಟಿಕ್ ಸಬ್ಜೆಕ್ಟು, ಆಮೇಲೆ ನೇಚರ್, ಅದು ತುಂಬಾ ಮ್ಯೂಸಿಕಲಿ ಹೋಗ್ತಾ ಇದೆಯಾ, ಇಸ್ ಇಟ್ ಎ ಗುಡ್ ಡಿಸಿಷನ್ ಹಾಲೇಶ್ ಅವ್ರನ್ನ ತಗೊಳ್ಳೋದು ಅಂತ. ಬಟ್ ಅದನ್ನೆಲ್ಲ ರಾಂಗ್ ಆಗಿ ಪ್ರೂವ್ ಮಾಡಿ ಇವತ್ತು ಹಾಲೇಶ್ ಅವರ ಕ್ಯಾಮ್ರಾ ವರ್ಕ್ಗೆ ಹೈಲೈಟ್ ಆಫ್ ಅವ್ರ ಮೂವಿ. ಥ್ಯಾಂಕ್ ಯು ಹಾಲೇಶ್. ಸೌತ್ ಕೆನಲ್ ಒಂದು ಸಾಂಗ್ ಇದೆ, ಅದು ಕಲ್ಯಾಣ್ ಸಾಂಗ್ ಮಾಡ್ಸೋಣ ಅಂತ ಅವ್ರ ಆಸೆಂಗೆ ಅದನ್ನು ನಾವು ಮಾಡಿಸಿದ್ವಿ. ಅದೇ ಇವತ್ತು ಮೂವಿಯ ಹೈಲೈಟ್ ಸಾಂಗ್ಸ್ ಆಗಿದೆ. ಅದು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಓಕೆ, ಅದು ನವೀನ್ ಅವ್ರು ಹೇಳ್ತಾರೆ ಎಲ್ಲಿ ಆ ಸಾಂಗ್ಗಳೆಲ್ಲ ಬಿಡುಗಡೆ ಆಗುತ್ತೆ ಅನ್ನೋದು, ಅದ್ರ ಬಗ್ಗೆ ನವೀನ್ ಅವ್ರು ಹೇಳ್ತಾರೆ.
ಅದಾದ್ಮೇಲೆ ನಾನು ಯಾರ ಹೆಸರು ಬಿಟ್ಟ ಗೊತ್ತಿಲ್ಲ. ಬಟ್ ಶೆಡ್ಯೂಲ್ಗಳ ಬಗ್ಗೆ ಹೇಳೋದಾದ್ರೆ ನಾವೊಂದು 7 ಶೆಡ್ಯೂಲ್ ಮಾಡಿದ್ವಿ. ಓಕೆ, ಬೆಂಗಳೂರು, ದಾವಣಗೆರೆ, ಮಂಗಳೂರು, ಚಿಕ್ಕಮಗಳೂರು, ಕಳಸ, ಕುಂದಾಪುರ, ಬೈಂದೂರು, ಹೀಗೆ 10 ಹಲವಾರು ಕಡೆ ನಾವು ಶೂಟಿಂಗ್ ಮಾಡಿದ್ದೀವಿ. ಅದಾದ್ಮೇಲೆ ಈಗ ನಾನು ಮೇನ್ ನಮ್ಮ ಹೀರೋ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು. ಸೊ ನಮ್ಮ ಹೀರೋ ಮನೋಜ್, ಆಕ್ಚುಲಿ ಮೂವಿಯಲ್ಲಿ ಅಂದ್ರೆ ನಮ್ಮ ಮೂವಿಯಲ್ಲಿ ಅವ್ನಿಗೆ ಮನೋಜ್ ಅಂತ ಕರಿತೀವಿ. ಆಕ್ಚುಲಿ ಅರ್ಜುನ್ ವೇದಾಂತ್ ಹೀರೋ, ಬಟ್ ನಮ್ಮ ಮೂವಿಯ ಹೆಸರು ಒಂದು ಮನೋಜ್ ಅಂತ ಇದೆ. ಸೊ ಅರ್ಜುನ್ ವೇದಾಂತ್ ಅದ್ಭುತವಾದ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ಒಬ್ಬ ನಿರ್ದೇಶಕನ ನಟನಾಗಬೇಕು ಅಂದ್ರೆ ಅದು ನಾನು ನೋಡಿದ್ದು ನಮ್ಮ ಅರ್ಜುನ್ ಅಲ್ಲಿ. ಯಾಕಂದ್ರೆ ಮನೋಜ್ ಅಂತ ಯಾಕೆ ಬರುತ್ತೆ ಅಂದ್ರೆ ಮೂವಿಯಲ್ಲಿ ನಮ್ಮ ಕ್ಯಾರೆಕ್ಟರ್ ನೇಮು ಮನೋಜ್, ಡೋಂಟ್ ಮೈಂಡ್ ಇಟ್. ಓಕೆ, ಸೊ ಅರ್ಜುನ್ 4 ಗೆಟಪ್ ಇದೆ ಈ ಮೂವಿಯಲ್ಲಿ, ಅದ್ಭುತವಾದ ಗೆಟಪ್. ಆಮೇಲೆ ಅದು ಕ್ಯಾರೆಕ್ಟರ್ ವೇರಿಯೇಷನ್ ಹಾಗೆ ಬರುತ್ತೆ, ಬಟ್ ಅದಕ್ಕೆ ಪಾತ್ರಕ್ಕೆ ಜೀವ ತುಂಬಿ ಸೊ ಅದ್ಭುತವಾಗಿ ನಟಿಸಿದ ಮನೋಜಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಹಾಗೆ ನಿರೀಕ್ಷಾ ಶೆಟ್ಟಿ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ, ಮಂಗಳೂರಲ್ಲಿ ಇದ್ದಾರೆ ಅವರು. ಮೊನ್ನೆ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ಸಾರಿ ಫಾರ್ ದಟ್. ಬಟ್ ಅವ್ರು ಆದಷ್ಟು ಬೇಗ ರಿಕವರ್ ಆಗಿ ನೆಕ್ಸ್ಟ್ ಮುಂದಿನ ನಮ್ಮ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ತಾರಂತ ಭಾವಿಸ್ತೀನಿ. ಹಾಗೂ ನಮ್ಮ ಸ್ಮೃತಿ ಹೇಗೆ ಪರಿಚಯ ಆಯ್ತು ಅನ್ನೋದು ಅವಳೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಹುಡುಗಿ ಕಮಿಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಸ್ಮೃತಿ ಇದರಲ್ಲಿ ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆಕ್ಟ್ರೆಸ್ ಮಾಡೋ ಕ್ಯಾರೆಕ್ಟರ್ನ ಅವಳು ಮಾಡ್ಯಾಳೆ. ಯಾಕಂದ್ರೆ ಫಸ್ಟ್ ಮೂವಿಯಲ್ಲಿ ಎಷ್ಟೋ ಜನಕ್ಕೆ ಆ ಥರ ರೋಲ್ ಸಿಗೋದೇ ಕಷ್ಟ, ಬಟ್ ಅದಕ್ಕೆ ಅವಳು ಜಸ್ಟಿಫೈ ಮಾಡಿದ್ದಾಳೆ. ಹಾಗೂ ಅವಳ ನಟನೆ ಮೂವಿಯ ಒನ್ ಆಫ್ ದ ಹೈಲೈಟ್ ಅಂತ ಹೆಮ್ಮೆಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ತುಂಬಾ ವೇಟೇಜ್ ಇರೋ ಪಾತ್ರ. ಆ ಹುಡುಗಿ ಅದನ್ನ ಏನಂತಲ್ಲ ಜೀವಿಸಿದ್ಲು, ಆ ಪಾತ್ರನ ಜೀವಿಸಿ ಅದಕ್ಕೆ ಜೀವ ತುಂಬಿ ಇವತ್ತು ನಾವು ಅದನ್ನ ಪ್ರಿವ್ಯೂ ನೋಡ್ತೀವಿ ಮೂವಿಯಲ್ಲಿ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸ್ಮೃತಿ ಹಾಗೂ ನಿರೀಕ್ಷಾ ನೆಕ್ಸ್ಟ್ ಮೈಲಿಗೆಲ್ಲ ನಟಿಗಳು ಆಗಲಿ ಅಂತ ನಾನು ವೈಯಕ್ತಿಕವಾಗಿ ಕೋರ್ತೀನಿ. ಹಾಗೆ ಮೀಡಿಯಾ ಟಿವಿ ಚಾನಲ್ಸ್ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಕಾರಣ ನಮ್ಮ PR ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ವಾಸು ಅವರು. ಇನ್ನೊಂದು ಏನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ನಿರ್ಮಾಪಕ ಆಗ್ಬೇಕಂತ ಬಂದಿಲ್ಲ. ಸೊ ನಾನು ಬಂದಿದ್ದ ಉದ್ದೇಶ ನಾನೊಬ್ಬ ಸಾಹಿತ್ಯ ಆಗ್ಬೇಕಂತ ಬಂದಿದ್ದು, ಚಿತ್ರ ಸಾಹಿತಿ. ಬೈ ಮಿಸ್ಟೇಕ್ ಆಕ್ಸಿಡೆಂಟಲಿ ಪ್ರೊಡ್ಯೂಸರ್ ಆಗಿದ್ದು ನಾನು. ಆಮೇಲೆ ಮೊದಲನೇದಾಗಿ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ M.Tech ಇನ್ ಮಷಿನ್ ಡಿಸೈನ್. ಸೊ ಅದ್ರ ನಡುವೆ ನಮಗೆ ಸಿನಿಮಾ ಎಲ್ಲೋ ಒಂದು ಕಡೆ ಪ್ಯಾಷನ್. ನಾವೆಲ್ಲ 80s ಹುಟ್ಟಿದವರು, ಶಶಿಕುಮಾರ್ ಅಂತ ನಟರ ಚಿತ್ರ ನೋಡ್ತಾ ಬಂದವರು. ಎಲ್ಲೋ ಒಂದು ಕಡೆ ಅವಾಗಿಂದನೇ ಸೆಳ್ತಾ ಇತ್ತು. ಸೊ ಹಾಗಾಗಿ ಒಂದು ಟೀಮ್ ಜೊತೆಗೆ ನಾವು ಸೇರಿಕೊಂಡು ಚಿತ್ರ ನಿರ್ಮಾಣ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಚಿತ್ರ ನೋಡ್ತಾ ಬಂದೆ, ಬಟ್ ನಾನು ಇಂಡಸ್ಟ್ರಿ ಬರಬೇಕು ಅಂತ ನನಗೆ ತುಂಬಾ ಕಾಡಿದ್ದು ಒನ್ ಅಂಡ್ ಓನ್ಲಿ ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕಳೆದ 2001ರಿಂದ ನಾನು ಅವರ ಕಟ್ಟ ಅಭಿಮಾನಿ. ನಾನು ಇಂಜಿನಿಯರಿಂಗ್ ಸೇರಿದಾಗಿಂದ ಕೂಡ ಇಲ್ಲಿ ನನ್ನ ಫ್ರೆಂಡ್ಸ್ ಇದಾಗಿದ್ದಾನೆ. ಇವತ್ತು ನಾನು ಸುಳ್ಳು ಬೇರೆ ಹೇಳಿದ್ರೆ ಸುಳ್ಳು ಅಂತ ಗೊತ್ತಾಗುತ್ತೆ ಅವರಿಗೆ. ಸೊ 2001ರಿಂದ ನಾನು ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು. ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಆದ ನಾನು. ಆಲ್ಮೋಸ್ಟ್ ಈಗ 20 ವರ್ಷದ ಮೇಲಾಯಿತು. ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕ್ಕೆ, ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ಇದೆ ಅಂತಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದ್ರಿಂದ ನಾನು ಬಂದೆ. ಸಾಹಿತ್ಯ ಬರೆಯೋಕೆ ಅಂತ ಬಂದೆ. ಬೈ ಮಿಸ್ಟೇಕ್ಲಿ ನಮ್ಮ ಟೀಮಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು. ಏನಕ್ಕೆ ಅಂದರೆ ಬೇಸಿಕಲಿ ಒಂದಿಷ್ಟು ಮಾತುಕತೆ ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೋಸ್ಕರ ವ್ಯವಹಾರದ್ದು ಐಡಿಯಾ ಅವರಿಂದ ನನಗೆ ಕೊಟ್ಟರು. ಸೊ ಅದ್ಭುತವಾಗಿ ನಾವು 2022ರಲ್ಲಿ ನಾನು ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆನು. ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ. ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ. ಸೊ ಅವರು ನನಗೆ ಒಂದು ಪ್ರೇರಣೆ ಕೊಟ್ಟರು, ಇಲ್ಲ ನವೀನ್ ಮಾಡಿ, ನಿಮಗೆ ನಂಬಿಕೆ ಇದೆ ಸಿನಿಮಾ ಅಂತೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ದಾವಣಗೆರೆಯಲ್ಲಿ ಮುಹೂರ್ತ ಆಯಿತು. ದಾವಣಗೆರೆಯಲ್ಲಿ 2 ಸಾಂಗ್ ಶೂಟ್ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭವಾಗಿ ಬೆಂಗಳೂರು ಮತ್ತು ಬೇರೆ ಶೆಡ್ಯೂಲಲ್ಲಿ ನಾವು ಚಿತ್ರನ ಶೂಟಿಂಗ್ ಮಾಡ್ಕೊತ ಬಂದ್ವಿ. ಸೊ ಈ ಒಂದು ಜರ್ನಿಯಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ನೇಹಿತರು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಫಿನಾನ್ಷಿಯಲ್ ಕ್ರಂಚ್ ಆದಾಗ ಅವ್ರು ಕೈ ಹಿಡಿದ್ದಾರೆ. ಎಲ್ಲ ಕೂಡ ಫಂಡಿಂಗ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ತಂಡದ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ. ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇರೋದು, ಸೊ ಅವ್ರು ಯಾರಿಗೂ ಕೂಡ ಹುಸಿಗೊಳಿಸಲ್ಲ. ಈ ಸಿನಿಮಾ ನಾನು ಗೆಲ್ಬೇಕಂತಾನೆ ಬಂದಿರೋದು, ನನಗೆ ಸೋಲು ಅಂತ ಗೊತ್ತಿಲ್ಲ. ಸೊ ಈ ಇಂಡಸ್ಟ್ರಿ ಗೆಲ್ಲಬೇಕು, ನಿಲ್ಬೇಕಂತ ಬಂದಿರೋದು. ಸೊ ಹಾಗಾಗಿ ನಾನು ನಮ್ಮ ಹೀರೋ ಅದನ್ನೇ ಹೇಳ್ತಾರೆ, ಪಾಪ ಸರ್ ಏನು ಸರ್ 3 ವರ್ಷ ಆಯಿತು ಒಂದು ಸಿನಿಮಾ ಮಾಡೋಕ್ಕೆ, ನಮ್ಮ ಬೇರೆಯವರಿಗೆ ಸರ್ ನನಗೆ ವಯಸ್ಸಾಗುತ್ತೆ ಅಂತ ಭಾಳ ಸರಿ ಹೇಳ್ತಾ ಇದ್ದಾನೆ. ಒಂದೇ ಮಾತು ಹೇಳ್ತಾರೆ, ನೋಡಿದ್ರು ನನಗೆ ಏನು ಸಿಗುತ್ತೋ ಗೊತ್ತಿಲ್ಲ, ನಿನಗೆ ಮಾತ್ರ ಈ ಸಿನಿಮಾದಿಂದ ಒಂದು ಒಳ್ಳೆ ಸಿಗುತ್ತೆ. ಆಲ್ಸೋ ಫಾರ್ ಸ್ಮೃತಿ ಒಳ್ಳೆ ಹೀರೋಯಿನ್. ಇನ್ನೊಂದು ನಿರೀಕ್ಷಾ ಶೆಟ್ಟಿ ಬಂದಿಲ್ಲ. ಅವ್ರಿಗೆ ಹೇಳಿ ಬಂದೇನೆ, ಬೈಕೊಂಡಿರ್ಬೋದು ನೀವು 2 ವರ್ಷ 3 ವರ್ಷ ಟೈಮ್ ತಗೊಂಡ್ರು ಅಂತ. ಬಟ್ ಎಲ್ಲದಕ್ಕೂ ದೇವರು ಟೈಮ್ ಅಂತ ಕೊಡ್ತಾನೆ. 100% ಒಳ್ಳೆ ಟೈಮ್ ಬಂದಿದೆ ಈಗ. ಆಮೇಲೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾರೋ ಉದ್ದೇಶ ಒಂದೇ ಒಂದು, ನಾನು ಈ ಸಾಂಗ್ಗಳನ್ನ ಪ್ರಮೋಟ್ ಮಾಡ್ಬೇಕಂತ. ನಾವು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಇಲ್ಲಿ ಓನ್ಲಿ ಸಾಂಗ್. ಆಮೇಲೆ ನಮಗೆ ತುಂಬಾನೇ ಸಪೋರ್ಟ್ ಮಾಡೋದು A2 ಪ್ರವೀಣ್ ಮತ್ತೆ ಕೃಷ್ಣ ಪ್ರಸಾದ್ ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿದೆ A2 ಮ್ಯೂಸಿಕ್ ಅವರು ನಮ್ಮ ಸಿನಿಮಾನ ಹೊಸ ಸಿನಿಮಾದ್ರು ಕೂಡ ಕೇಳಿ ತುಂಬಾ ಇಷ್ಟಪಟ್ಟು ನಮ್ಮನ್ನ ಅವ್ರ ಸಂಸ್ಥೆ ಮೂಲಕ ನಮ್ಮ ಹಾಡುಗಳನ್ನ ಲಾಂಚ್ ಮಾಡಿ. ಆಕ್ಚುಲಿ ನೋಡಿ, ನಾವು ಆಡಿಯೋ ರಿಲೀಸ್ ಪ್ಲಾನ್ ಮಾಡಿದ್ವಿ, ಬಟ್ ಆಡಿಯೋ ಕಂಪ್ನಿ ಫಿಕ್ಸ್ ಆಗಿದ್ದಿಲ್ಲ.
ಎಷ್ಟು ಮಿರಾಕಲ್ ಅಂತ ಹೇಳಿ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕಂಪ್ನಿ ಫಿಕ್ಸ್ ಆಗಿರೋದು. ವಿತಿನ್ 1 ಡೇನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದು ಗಾಡ್ ಗ್ರೇಸ್ ಅಷ್ಟೇ, ಯಾವ ದೇವರಿದೆ ಅಂತ ನಂಬ್ತೀನಿ. ನಾವು 4 ಏನು ಹೇಳ್ತೀನಿ ಆಕ್ಚುಲಿ, ನಡೆಯೋ ಪ್ರತಿ ಹೆಜ್ಜೆನೂ ದಾರಿದೀಪ, ನಡತೆ ಅದರ ಸ್ವರೂಪ, ಹಾಕೋ ಎಣ್ಣೆ ಹಚ್ಚೋ ಬೆಂಕಿ, ಕಿಚ್ಚೆ ಅಪರೂಪ, ಬೆಳಕಾಗೋದು ದೀಪ ಪ್ರೀತಿ ಮಾತ್ರ. ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ದೀಪ ಅಂತ ಇದ್ದೇ ಇರೋದು, ಬಟ್ ಅದನ್ನು ನೋಡ್ಬೇಕು ಅಷ್ಟೇ. ಯಾವುದೋ ವ್ಯಕ್ತಿಗಳ ಮೂಲಕ ನಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಎಷ್ಟೋ ಸರಿ ನಮಗೆ ಸಿನಿಮಾ ಮಾಡಬೇಡ, ಬಿಸ್ನೆಸ್ ಆಗಲ್ಲ, ಸ್ಟಾಪ್ ಮಾಡು, 20% ಶೂಟಿಂಗ್ ಸ್ಟಾಪ್ ಮಾಡು, ಈಗ ಕಳ್ಕೊಂಡಿರೋದು ಹೋಗ್ಲಿ, ಮತ್ತೆ ಖರ್ಚು ಮಾಡಬೇಡ ಅಂದ್ರೆ. ಬಟ್ ಒಂದು ಖುಷಿ ಇದೆ ನನಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಫಾರ್ ದಿ ಫಸ್ಟ್ ಟೈಮ್ ನ್ಯೂ ಕಮರ್ ಮೂವಿಗೆ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ. ನಮ್ಮ ಅವಾಗಲೇ ಬಂದಿದ್ದಾರೆ ಆಕ್ಚುಲಿ. ಆಮೇಲೆ ಇವರು ನಮ್ಮ ಕುಮಾರ್ ಅವರು ಕೂಡ ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್. ಗೊತ್ತಿಲ್ಲ, ನಾವೇನು ಮಾಡಿಲ್ಲ ಆಕ್ಚುಲಿ, ಅದರ ವಿಷಯ ಗೊತ್ತಾಗಿ ಇವತ್ತು ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ, ಅದನ್ನ ಖುಷಿ. ಆಮೇಲೆ ಮೊದಲನೇದಾಗಿ ನಾವು ಆಲ್ರೆಡಿ ಇನ್ನೂ ನಮ್ದು 2-3 ತಿಂಗಳು ಪ್ಲಾನ್ ಇದ್ರು ಕೂಡ ಇವತ್ತು ನಮಗೆ ದಾವಣಗೆರೆ ಪ್ರತಿಷ್ಠಿತ ಚಿತ್ರಮಂದಿರ ತ್ರಿಶೂಲ್ ಮತ್ತು ತ್ರಿನೇತ್ರ ಅವರ ಚಿತ್ರದ ಓನರ್ಗಳಾದಂತಹ ನಮ್ಮ ವೀರಣ್ಣ ಅವರು ಕೂಡ ಇನ್ನೇನು 10 ನಿಮಿಷದಲ್ಲಿ ಬರ್ತಾ ಇದ್ದಾರೆ ನಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಈ ರೀತಿ ನಮಗೆ ನಮ್ಮ ಬೆಂಬಲಕ್ಕೆ ಅಂದ್ರೆ ನಮ್ಮ ಕ್ವಾಲಿಟಿ ಆಫ್ ಸಾಂಗ್ ಇರ್ಬೋದು, ಒಂದು ಟೀಮ್ನ ಎಫರ್ಟ್ನ ನೋಡಿ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಸಪೋರ್ಟ್ಗಳಿರಲಿ. ಆಮೇಲೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಎಲ್ಲರೂ ಕೂಡ ನಮ್ಮ ಡೈರೆಕ್ಟ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಒಂದು 10-15 ವರ್ಷದಿಂದ ಶಾರ್ಟ್ ಫಿಲ್ಮ್ ಇಂದ ಜರ್ನಿ ಪ್ರಾರಂಭ ಮಾಡಿದ್ವಿ. ಸೊ ದೇವ್ರ ದಯೆಯಿಂದ ಚೆನ್ನಾಗಿದ್ದೀವಿ ಈಗಲೂ ಕೂಡ. ಯೂಶಲಿ ಒಂದು ಸಿನಿಮಾ ಮುಗಿದ್ರೆ ಯಾರು ಚೆನ್ನಾಗಿರಲ್ಲ, ಡೈರೆಕ್ಟರ್ ಪ್ರೊಡ್ಯೂಸರ್ ಕಿತ್ತಾಡ್ಕೊಂಡು ಹೋಗ್ತಾರೆ. ಅದೃಷ್ಟಕ್ಕೆ ನಾವು ಚೆನ್ನಾಗಿದ್ದೀವಿ. ಸೊ ಇದು ಚೆನ್ನಾಗಿರ್ತೀವಿ ಮುಂದೆ. ಸೊ ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಅಂದ್ರೆ ಆಲೇಶ್ ಅವರು ನಮ್ಮ ಡೈರೆಕ್ಟರ್ ಹೇಳಿದ್ರು, ಬಟ್ ನಾನು ಆಲೇಶ್ ಅವ್ರನ್ನ ತಗೊಂಡಿದ್ದು ಒಂದೇ ಕಾರಣಕ್ಕೆ ದಾವಣಗೆರೆ ಅಂತ. ಯಾಕೆಂದ್ರೆ ಹೊಸ ಪ್ರೊಡ್ಯೂಸರ್ ನಾಳೆ ಕೈ ಕೊಟ್ಟರೆ ಏನ್ ಮಾಡ್ತಾರೆ, ಸುಮಾರು ಜನ ಹೇಳ್ಬಿಟ್ಟೆ ಸರ್ ಅರ್ಧ ಕೈ ಕೊಡ್ತಾರೆ ಅಂತ. ಅದಕ್ಕೆ ದಾವಣಗೆರೆ ಕೈ ಕೊಡೋದು ನಮ್ಮೂರವರು ಅಂತೇಳಿ ನಾನು ಜಸ್ಟ್ ಬಂದದು ನಾಟ್ ಸೀರಿಯಸ್. ನಮ್ಮ ಕಡೆ ಇರುವಂತ ಅಭಿಮಾನ ಇದೆ. ಮತ್ತೆ ವಿನೂ ಮನಸ್ಸಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅದ್ಭುತವಾದಂತಹ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಕಲ್ಯಾಣ್ ಇರ್ಬೋದು, ಕುನಾಲ್ ಗಾಂಜಾವಾಲ, ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ಸ್ಗಳ ಕೈಯಲ್ಲಿ ನಾವು ಆಡಿಸಿದೀವಿ. ಓಕೆ, ಒಂದು ಹೊಸ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಹ ಕಲಾವಿದರಂತ ನಾಗಾಭರಣ ಸರ್ ಇದ್ದಾರೆ, ಮತ್ತೆ ಸಂಗೀತ ಮೇಡಮ್ ಬಂದಿದ್ದಾರೆ. ಅವರು ಆಕ್ಚುಲಿ ಒಂದು ಫನಿ ಇನ್ಸಿಡೆಂಟ್, ಸರ್ ಈ ಸಿನಿಮಾದ ಹೀರೋಯಿನ್ ಯಾರು ಅಂತ ಈಗ ಕೇಳ್ತಾರೆ ಪ್ರೋಗ್ರಾಮ್ ಬಗ್ಗೆ. ಮೇಡಮ್ ಸಂಗೀತ ಅಂತ ಹೇಳಿದ್ರು, ಬಟ್ ಹೆಂಗಿದೆ. ಸೊ ಆ ರೀತಿ ನಮ್ಮ ಒಂದು ಫ್ಯಾಮಿಲಿ ತರ ನಾವು ಶೂಟ್ ಮಾಡಿದಿಲ್ಲ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಇದೇ ರೀತಿ ಸಪೋರ್ಟ್ ನನ್ನ ನೆಕ್ಸ್ಟ್ ಅಂದ್ರೆ ನಾವು ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಒಂದು ಸಾಂಗ್ ನ ಪ್ರಮೋಟ್ ಮಾಡೋಕ್ಕೋಸ್ಕರ 5 ಸಾಂಗ್ ಇದೆ. ಸೊ ಮೊದಲನೇ ಸಾಂಗ್ ಇವತ್ತು ನಾವು ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಸಾಂಗ್ ನಾವು ಮೋಸ್ಟ್ಲಿ 23ನೇ ತಾರೀಕು ಕಲಬುರಗಿನಲ್ಲಿ ನಾವು ರಿಲೀಸ್ ಮಾಡ್ತಾ ಇದೀವಿ, ಸಂಗಮ್ ಚಿತ್ರಮಂದಿರದಲ್ಲಿ. ನಿಮ್ಮ ಸಪೋರ್ಟ್ ಅಲ್ಲೂ ಕೂಡ ಅದೇ ರೀತಿ ಇರಲಿ. ಅದ್ರ ನಂತರ ಅದೇ ರೀತಿ ಗ್ಯಾಪ್ ನಲ್ಲಿ ನಾವು 15 ಡೇಸ್ ಗ್ಯಾಪ್ ಅಲ್ಲಿ ಬೇರೆ ಸಾಂಗ್ ಬಿಡ್ತಾ ಇದೀವಿ. ಸೊ ಇದೇ ರೀತಿ ಸಪೋರ್ಟ್ ಇರಲಿ. A2 ಆಲ್ರೆಡಿ ಲಾಂಚ್ ಆಗಿದೆ. ಸೊ ದಯಮಾಡಿ ನೋಡಿ, ಶೇರ್ ಮಾಡಿ, ಆಮೇಲೆ ಮನೆಯಲ್ಲಿ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಬೈರಿ ಕಮೆಂಟ್ಸ್ ಅಲ್ಲಿ, ಬಟ್ ಕಮೆಂಟ್ಸ್ ಸೆಕ್ಷನ್ ಖಾಲಿ ಬಿಡಬೇಡಿ. ಬೈರಿ ಇಲ್ಲ, ಹೊಗಳಿದ್ರೆ ತೊಂದರೆ ಇಲ್ಲ. ಓಕೆ, ಎರಡೂ ಇಂಪಾರ್ಟೆಂಟ್ ನಮಗೆ. ಬೈದ್ರೆ ತಿಳ್ಕೊಂತೀವಿ, ಹೊಗಳಿದ್ರೆ ಖುಷಿ ಪಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಸೊ ಹಾಗಾಗಿ ಕಡೆಯದಾಗಿ ಈ ಒಂದು ಚಿತ್ರೀಕರಣಕ್ಕೆ ಸಹಕಾರ ಮಾಡಿದಂತ ನಮ್ಮ ದಾವಣಗೆರೆ ಎಲ್ಲಾ ಜನಗಳಿಗೆ, ಮತ್ತೆ ಉಡುಪಿ, ಆಮೇಲೆ ಬೈಂದೂರು, ಮತ್ತೆ ಮಣಿಪಾಲ, ಆಮೇಲೆ ಬೆಂಗಳೂರಿನಲ್ಲಿ, ಆಮೇಲೆ ಶೂಟಿಂಗ್ಗೆ ಸುಮಾರು ಜನ ಮನೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಗಂಗಾಬೈರವರು ಬಂದಿದ್ದಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರಿಗೂ ನಾನು ಪ್ರೀತಿಯಿಂದ ಸ್ವಾಗತ ಕೊಡ್ತೀನಿ. ನಿಮ್ಮ ಒಂದು ನಂಬಿಕೆಯನ್ನು ಹುಸಿ ಅಂತ ಮಾಡಲ್ಲ. ಹಾಡು ಎಷ್ಟು ಚೆನ್ನಾಗಿದೆ, ಅದೇ ರೀತಿ ಅದ್ಭುತವಾಗಿ ಸಿನಿಮಾ ಇದೆ. ಸೊ ನಿಮ್ಮ ಆಶೀರ್ವಾದ ಆಗಲಿ. ಒಂದು ಕನ್ನಡ ಚಿತ್ರರಂಗದಲ್ಲಿ ಮರಳಿ ಮನಸ್ಸಾಗಿರೋ ಚಿತ್ರ ಮೈಲಿಗಲ್ ಆಗ್ಲೇಬೇಕು ಅಂತ ನಾನು ಪಣ ತೊಟ್ಟಿರೋದು. ಆಮೇಲೆ ಈಗ A2 ಮ್ಯೂಸಿಕ್ ಚಾಲೆಂಜ್ ಮಾಡಿದೆ. ಆಕ್ಚುಲಿ ನೀವೇ ನನಗೆ ಕೋಟ್ ಮಾಡಿದಿರೋ ನಂಬರ್ ಹೇಳಲ್ಲ ನಾನು. ಆ ಕೋಟಿಂದ 10 ವರ್ಷದಿಂದ 100 ವರ್ಷ ನೀವು ಹಣ ಮಾಡಬೇಕು ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಹಣ ಮಾಡಿಲ್ಲ, ನಾನು ವಾಪಸ್ ಕೊಡ್ತೀನಿ ಅವ್ರು ಹೇಳಿದ್ದೀನಿ. ಸೊ ಹಂಗಾಗಿ ಇನ್ನು ಗೆಲ್ಸೋದು ನಿಮ್ಮ ಕೈಲಿದೆ, ದಯಮಾಡಿ ಗೆಲ್ಸಿ. ಆಮೇಲೆ ಇನ್ನೊಂದು ನಮ್ಮ ದಾವಣಗೆರೆ ತ್ರಿಶೂಲ್ ತ್ರಿನೇತ್ರ ಚಿತ್ರಮಂದಿರದ ಮಾಲೀಕರಾದ ವೀರಣ್ಣ ಅವರು ಬಂದಿದ್ದಾರೆ. ಒಂದು ಚಪ್ಪಾಳೆ ಇರಲಿ. ಒಂದು ಪ್ರೀತಿಯಿಂದ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಅದು ಕೂಡ ನನ್ನ ಸಿನಿಮಾಗೆ ಮೇನ್ ಥಿಯೇಟರ್. ಆಕ್ಚುಲಿ ನನ್ನ ಸಿನಿಮಾದ ಇನ್ನೂ ನನ್ನ ಹಾಡಿನ ಈಗ ಬಿಡುಗಡೆ ಮಾಡ್ಬಿಟ್ಟು ಥಿಯೇಟರ್ ಬುಕ್ ಆಗಿದೆ ನನಗೆ, ಅದು ಖುಷಿ ಇದೆ. ಸರ್ ಧನ್ಯವಾದಗಳು ವೀರಣ್ಣ ಸರ್. ಓಕೆ, 3.5 ವರ್ಷ ಆದ್ಮೇಲೆ ಎಲ್ಲ ಮಾಧ್ಯಮ ಮಿತ್ರರನ್ನ ಮತ್ತೆ ಒಂದು ಕನ್ನಡ ಸಿನಿಮಾದ ಮೂಲಕ, ನನ್ನ ಮರಳಿ ಮನಸ್ಸಾಗಿ ಚಿತ್ರದ ಮೂಲಕ ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ನಿಮ್ಮನ್ನ. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹ್ಯಾಪಿ ವುಮೆನ್ಸ್ ಡೇ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇವತ್ತಿನ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರು ನಿರ್ಮಾಪಕರು ಮುಂದೆ ಬರೋದಂದ್ರೆ, ಅಥವಾ ಒಬ್ರು ಡೈರೆಕ್ಟರ್ಗೆ ಒಬ್ರು ನಿರ್ಮಾಪಕರನ್ನ ಮುಂದೆ ಕರ್ಕೊಬಂದು ಸಿನಿಮಾ ಮಾಡಿಸೋದಂದ್ರೆ ತುಂಬ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಆದ ನವೀನ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಕಥೆನ
ನಂಬಿ ನಿರ್ಮಾಣವನ್ನು ಮಾಡ್ತಿರೋದಕ್ಕೆ, ಅದೇ ರೀತಿ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಅದನ್ನ ಎಂಡೂವರೆಗೆ ಕರ್ಕೊಂಡ್ಬರೋದು ಒಂದು ಹೆಜ್ಜೆ ಆದ್ರೆ, ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಪ್ರಮೋಷನ್. ದೊಡ್ಡ ಬೆಟ್ಟ ಅದು, ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ದೊಡ್ಡ ಬೆಟ್ಟ. ಅದನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ತುಂಬಾ ಎಫರ್ಟ್ ಇರುತ್ತೆ. ಅದಕ್ಕೆ ನಮ್ಮ ನಿರ್ಮಾಪಕರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ತುಂಬಾ ಡಿಮಾಂಡ್ಸ್ ಇಡ್ತಾ ಇರ್ತೀನಿ ಅವ್ರ ಹತ್ರ, ಸರ್ ಹಿಂಗ್ ಮಾಡಬೇಕು, ಈ ತರ ಮಾಡಬೇಕು ಅಂತ. ಸೊ ಪ್ಲಾನಿಂಗ್ಗಳು ಆಗ್ತಾ ಇದೆ. ಖಂಡಿತ ಒಂದು ಕರ್ನಾಟಕದ ಮೂಲೆ ಮೂಲೆಗೂ ಮರಳಿ ಮನಸ್ಸಾಗಿ ಚಿತ್ರ ರೀಚ್ ಆಗುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಮೊದಲನೇದಾಗಿ ಫಸ್ಟ್ ಡೇ ನನ್ನ ಸಿನಿಮಾ ಒಂದು ಕತೆ ಕೇಳೋಕೆ ಕರೆದಾಗ ನಮ್ಮ ಡೈರೆಕ್ಟ್ರು ಒಂದು ನರೇಶನ್ ಹೇಳಿದರು. ಸೊ ನಾನು ಪೂರ್ತಿ ಸಿನಿಮಾನ ಅಲ್ಲೇ ನೋಡಿ, ಅಂದರೆ ನನಗೆ ಆ ಒಂದು ವಿಜುವಲೈಸೇಷನ್ ಅಲ್ಲೇ ನನಗೆ ತೋರಿಸ್ಬಿಟ್ರು, ಈ ಥರ ಈ ಒಂದು ಸಿನಿಮಾ ಇರುತ್ತೆ ಅಂತ. ನಾನು ಇಷ್ಟು ವರ್ಷ ಸುಮಾರು ರಂಗಾಯಣದಲ್ಲಿ ಕೋರ್ಸ್ ಮುಗಿಸ್ಕೊಂಡು 2 ತುಳು ಸಿನಿಮಾ, ಒಂದು 4-5 ಕನ್ನಡ ಸಿನಿಮಾ, ರಿವೀಲ್ ಅಂತ ಸಿನಿಮಾ, ಪರಸಂಗ ಅಂತ ಸಿನಿಮಾ, ನಮ್ಮ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ ಕುಮಾರ್ ಸರ್. ತೆಲುಗು ಸಿನಿಮಾ ಹೀರೋ ಮಾಡಿದೆ, ತಮಿಳ್ ಮಾಡಿದೆ, ಈಗ ಮತ್ತೆ ಕಾಲ್ನಾಗಿ ಅಂತ ಮಾಡ್ತಾ ಇದ್ದೀನಿ, ಗಾಜನೂರ್ ನಡೀತಾ ಇದೆ. ಆದ್ರೆ ಇಷ್ಟು ಕಥೆಗಳಲ್ಲಿ ಮರಳಿ ಮನಸ್ಸಿಗೆ ಚಿತ್ರ ನನ್ನ ಒಂದು ಕೆರಿಯರ್ ಅಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತ ಹೇಳಕ್ ಇಷ್ಟಪಡ್ತೀನಿ. ನಾನು ನಮ್ಮ ನಿರ್ದೇಶಕರಿಗೆ ಅವರ ಬೆನ್ನೆಲುಬಾಗಿ ನಿಂತಿರುವಂತ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಫ್ರಮ್ ದ ಬಿಗಿನಿಂಗ್ ಇಂದ ಇಲ್ಲಿವರೆಗೆ ಯಾರ ಜೊತೆಗೆ ನಿಂತಿದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಟೆಕ್ನಿಷಿಯನ್ಸ್ಗೆ ಲಿಸ್ಟಿಗೆ ಬಂದರೆ ಮೊದಲನೇದಾಗಿ ಹಾಲೇಶ್ ಸರ್, ಅವರು ಡೇ 1 ಇಲ್ಲಿವರೆಗೂ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಒಬ್ಬ ಅದ್ಭುತ ಕೆಲಸಗಾರ. ರೀಸೆಂಟ್ಲಿ ಅವರ 1990s ಅಂತ ಸಿನಿಮಾ ಬಂದಿತ್ತು. ಇದೇ ರೀತಿ ತುಂಬಾ ಸಿನಿಮಾಗಳು ಮುಂದೆ ಬರೋದಿದೆ. ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾಮರಾ ವರ್ಕ್ ಅನ್ನ ಮಾಡಿಕೊಟ್ಟಿದ್ದಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಕ್ಕೆ. ನಮ್ಮ ಎಡಿಟರ್ ಹರೀಶ್ ಕುಮ್ಮಿ ಅವರು ತುಂಬಾ ಸಿನಿಮಾಗಳ ಲೈನಪ್ ಅಲ್ಲಿ ಇದ್ರು ನಮಗೆ ಟೈಮ್ ಕೊಟ್ಟು ಇವಾಗಲೂ ತುಂಬಾ ಡೇ ಅಂಡ್ ನೈಟ್ ಕೆಲಸ ನಡೀತಿದೆ. ಅವ್ರ ಆಕ್ಚುಲಿ ಅವ್ರಿಗೆ ದೊಡ್ಡ ಸಿನಿಮಾ ಅವರ ಅಂಡರಲ್ಲಿ ಬರ್ತಾ ಇದೆ, ಅದು ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ. ಸೊ ಅದಕ್ಕೂ ಅದ್ರ ಮಧ್ಯೆ ನಮ್ಮ ಸಿನಿಮಾ ಟೈಮ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್ ಹರೀಶ್ ಕುಮಾರ್ ಸರ್. ನಮ್ಮ ಈ ಸಿನಿಮಾದ ಒಂದು ಸಿನಿಮಾಗೆ ಒಂದು ಕತೆ ಹೀರೋ, ಅದಕ್ಕೆ ನಾವು ಜೀವ ತುಂಬ್ತೀವಿ. ಡೈರೆಕ್ಟರ್ ಏನೋ ನಮಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬೇಕು ಅಂತ ಕೇಳ್ತಾರೋ, ಖಂಡಿತ ನನ್ನ 100% ಎಫರ್ಟ್ ಹಾಕಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸರ್. ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ, ಈ ಥರ ಕಥೆನ ನನಗೆ ಒಂದು ಕೊಟ್ಟಿದ್ದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನನ್ನ ಕೆರಿಯರಲ್ಲಿ ಮತ್ತೆ ಈ ಥರ ಕತೆ ಸಿಗುತ್ತೋ ಅಂತ ಗೊತ್ತಿಲ್ಲ ಸರ್. ತುಂಬ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ಸೆಕೆಂಡ್, ಈ ಸಿನಿಮಾದ ಒಂದು ನೀವು ಏನು ಈಗ ಸಾಂಗ್ ನೋಡಿದ್ರಿ, ನೆಕ್ಸ್ಟ್ ಸಾಂಗ್ ಏನು ಬಿಡ್ತೀವಿ ಇದ್ರ 3 ಪಟ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸಾಂಗ್ ಏನು ಬಿಡ್ತೀವಿ ಅದು ಐ ಥಿಂಕ್ ದಕ್ಷಿಣ ಕನ್ನಡದಲ್ಲಿ ಪ್ಲಾನ್ ಮಾಡ್ತಿದ್ದೀವಿ ಅದನ್ನ, ಅದು ಇನ್ನೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಇದೇ ತರ ಇದರಲ್ಲಿ ಬರೋ 5 ಸಾಂಗ್ಗಳು ಕೂಡ, ಆಮೇಲೆ ಕೆಲವೊಂದು ಬಿಟ್ಟುಗಳು ಎಲ್ಲ ಅದ್ಭುತವಾಗಿರುತ್ತೆ. ನಮ್ಮ ಇನ್ನೊಂದು ಹೀರೋ ಈ ಸಿನಿಮಾಗೆ ಡೆಫಿನೆಟ್ಲಿ ವಿನು ಮನಸ್ಸು ಸರ್ ತುಂಬಾ ಥ್ಯಾಂಕ್ಸ್, ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾದ BGM ಕೂಡ ಅದ್ಭುತವಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ನೆಕ್ಸ್ಟ್ ಬಂದ್ರೆ ಕಲಾವಿದರು, ಸಾರಿ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಜ್ಞಾ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಗಾಯತ್ರಿ, ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ, ಎಲ್ಲ ಕಂಪ್ಲೀಟ್. ಅಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾದಲ್ಲಿ ನಾನು ಬಳಸಿರುವಷ್ಟು ಕಾಸ್ಟ್ಯೂಮ್ ನಾನು ಇಷ್ಟುವರೆಗೆ ಯಾವ ಸಿನಿಮಾದಲ್ಲಿ ಬಳಸಿಲ್ಲ. ಅಷ್ಟು ಕಾಸ್ಟ್ಯೂಮ್ಸ್ ಇದೆ. ಕೌಂಟ್ ಬೇಡ ಸರ್, ನೋಡ್ಕೋತಾರೆ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ನಾನು ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಓಕೆ,
ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಕಲಾವಿದರು, ಇದಕ್ಕೆ ಈಗ ಒಬ್ಬ ಹೀರೋ ಮಾತ್ರ ಒಂದು ಸಿನಿಮಾನ ಮುಂದೆ ತಗೊಳೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಪಾತ್ರಗಳು ಅದೇ ರೀತಿ ಶಕ್ತಿ ತುಂಬಿದ್ರೇ ಒಬ್ಬ ಹೀರೋ ಅಂತ ಮುಂದೆ ನಿಂತ್ಕೋತಾನೆ. ಮೊದಲನೇದಾಗಿ ನಾಗಭರಣ ಸರ್, ಭೋಜರಾಜ್ ಓಂಜೂರ್ ಸರ್, ಅದಾದಮೇಲೆ ಸಂಗೀತ ಮೇಡಮ್, ಸ್ವಾತಿ ಮೇಡಮ್, ಮಾನಸಿ ಸುಧೀರ್ ಅವರು, ಸಿಯುಂಡೆ ರಘು ಅವರು. ನನ್ನ ಫ್ರಮ್ ದ ಸಿನಿಮಾ ಎಲ್ಲಿ ಶುರುವಾಗುತ್ತೆ ಸಿನಿಮಾ ಎಂಡ್ವರೆಗೂ ನಮ್ಮ ಪಾತ್ರ ಇಬ್ಬರು ಪಾತ್ರ ಕ್ಯಾರಿ ಆಗುತ್ತೆ. ಸೊ ಚಿಲ್ಲರ್ ಮಂಜು ಅವರು, ಚೇತನ್ ದುರ್ಗ ಅವರು, ಉಳಿದಂತೆ ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೆ ನಮ್ಮ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಏನು ಸಪೋರ್ಟ್ ಮಾಡಿದಿರಿ, ನಮ್ಮ ಸಿನಿಮಾನ ಎಂಡ್ ರಿಲೀಸ್ ಆಗಿ 100 days ಆಗೋವರೆಗೂ ಏನು ಸಪೋರ್ಟ್ ಅದೇ ರೀತಿ ಇರಲಿ. ಥ್ಯಾಂಕ್ ಯು ಮೇಡಮ್. ನನ್ನ ಬೇಡ ಕ್ಯಾರೆಕ್ಟರ್ ಡಿಸ್ಕಸ್ ಮಾಡೋದು ಬೇಡ, ಆಮೇಲೆ ಡೈರೆಕ್ಟರ್ ಬೈದ್ರೆ ಕಷ್ಟ. ನನ್ನ ಅಕ್ಕನ ಪಾತ್ರ ಫುಲ್ಲು ಪೂರ್ತಿ ಸಿನಿಮಾ ಕಾಂಪಿಟೇಷನ್ ರೀತಿ ಪರ್ಫಾರ್ಮೆನ್ಸ್ಗಳು ಖಂಡಿತ ನೋಡ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಓಕೆ, ಇದ್ದಂತೆ ಸರ್ ಯಾರು ಬಿಟ್ಟರು ನನಗೆ ಗೊತ್ತಾಗ್ತಿಲ್ಲ. ಇದ್ದಾರೆ, ಇದಕ್ಕೆ ಕೋರಿಯೋಗ್ರಾಫರ್ ಬೇಕೇ ಬೇಕು. ಕಿಶೋರ್ ಸರ್ ಅವರು, ಮೋಹನ್ ಸರ್ ಅವರು, ಅದೇ ರೀತಿ ಹೈಟ್ ಮಂಜು ಅವರು, ಆಮೇಲೆ ರಾಜು ಸರ್. ಸೊ ಎಲ್ಲರೂ ಈ ಸಿನಿಮಾದ ಈ ಹಾಡುಗಳು ಅಂದರೆ ಈಗ ಲಿರಿಕಲ್ ಮಾತ್ರ ಬಿಡ್ತಿದ್ದೀವಿ, ವಿಡಿಯೋ ಸಾಂಗ್ ಬಂದಾಗ ಆ ಕೋರಿಯೋಗ್ರಫಿ ನಿಮಗೆ ಕಾಣಿಸುತ್ತೆ. ತುಂಬ ಅದ್ಭುತವಾಗಿ ಕೋರಿಯೋಗ್ರಫಿ ಮಾಡಿದ್ದಾರೆ. ಕಾಸ್ಟ್ಯೂಮ್ ಡಿಸೈನ್ಸ್ ಇರ್ಬೋದು ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ದಾರೆ ನಿರೀಕ್ಷಾ ಶೆಟ್ಟಿ ಹಾಗೂ ಸ್ಮೃತಿ ವೆಂಕಟೇಶ್, ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಖಂಡಿತ ಅವರಿಬ್ಬರು ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಒಂದು ಏನು ಈ ಒಂದು ಕಥೆಯಲ್ಲಿ ಇರುವಂಥ ಒಂದು ಅಂಶಗಳು ಅಥವಾ ನಾವು ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿರೋ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಒಂದು ಹತ್ರ 1 ತಿಂಗಳು ವರ್ಕ್ಶಾಪ್ ಮಾಡಿದ್ವಿ. ಈ ಒಂದು ಕ್ಯಾರೆಕ್ಟರ್ಗೆ ಆ ರೀತಿ ಒಂದು ಬೇಸಿಂದ ಜೀವ ತುಂಬಬೇಕು ಅಂತ. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್. ಸೊ ಎಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟರ್ ಆಗಿದ್ದು. ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆ್ಯಕ್ಟಿಂಗ್ಗೆ ಬೈ ಚಾಯ್ಸ್ ಎಂಟರ್ ಆಗಬೇಕು ಅಂತ ಇದ್ದೀನಿ. ಸೊ ಹಾಗೆ ಮರಳಿ ಮನಸ್ಸಾಗಿದೆ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ ಎಂಟರ್ ಆಗಿದ್ದ ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದು. ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಡೇಸಲ್ಲಿ ಗೆದ್ದು ಬಂದಿದ್ದು. ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್, ಮಾನಸ ಮ್ಯಾಮ್, ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಇಲ್ದಿದ್ರೆ ನಾನು ಇಲ್ಲಿರ್ತಾ ಇರಲಿಲ್ಲ. ಹಾಗೆ ಈ ಫಿಲ್ಮ್ಗೆ ನಾನು ಬಂದಿದ್ದು ಆಡಿಷನ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಫಿಲ್ಮಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದು. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಸ್ಟೋರಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ. ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ 1 ತಿಂಗಳು ವರ್ಕ್ಶಾಪ್ ಆಗಿದೆ. ಆ ವರ್ಕ್ಶಾಪಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ, ಈ ಸ್ಟೋರಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕ್ಯಾರೆಕ್ಟರ್ಸ್ ಅಂದರೆ ವರ್ಕ್ಶಾಪಲ್ಲಿ ಎಲ್ಲರೂ ಪ್ರೆಸೆಂಟ್ ಇರಲ್ಲ. ಸೊ ನಾನು ಆ್ಯಕ್ಚುಲಿ ನಾಗರಾಜ್ ಸರಿಗೆ ಗೊತ್ತಿರಬೇಕು, ನಾನು ಎಲ್ಲ ಕ್ಯಾರೆಕ್ಟರು ಕೌಂಟರ್ ಕೊಡ್ತಾರೆ, ಯಾರ್ಯಾರು ಇರ್ತಿಲ್ವೋ ಎಲ್ಲ ಕ್ಯಾರೆಕ್ಟರು ಮಾಡ್ತಾ ಇದ್ದೆ. ಸೊ ಮಾಡ್ತಾ ಹಾಗೆ ಮರಳಿ ಮನಸ್ಸಾಗಿದೆ ನಾಯಕಿ ಪಾತ್ರದ್ದು ನನಗೆ ಗೊತ್ತಾಯಿತು. ಹಾಗೆ ನಾನು ನಾಗರಾಜ್ ಸರಿಗೆ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ನಾನು ಟ್ರಸ್ಟ್ ಮೀ, ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್. ಸೊ ನಾನು ನಾಗರಾಜ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ಆ್ಯಂಡ್ ತುಂಬ ಡಿಫಿಕಲ್ಟ್. ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಂಬಿಕೆ ಇಟ್ಕೊಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನವೀನ್ ಸರ್, ಆ್ಯಕ್ಚುಲಿ ನವೀನ್ ಸರಿಗೆ ಸ್ವಲ್ಪ ಡೌಟ್ ಇತ್ತು, ಬಿಗಿನರ್ ಹೆಂಗೆ ಈ ಮೂವಿನ ಇಷ್ಟು ಚೆನ್ನಾಗಿ ಹೆಂಗೆ ಮಾಡ್ಬೋದು, ಇಂಥ ದೊಡ್ಡ ಕ್ಯಾರೆಕ್ಟರ್ ಇದು ಬಿಗಿನರ್ಸಿಗೆ ಯಾರಿಗೂ ಕೊಡಲ್ಲ ಆ್ಯಕ್ಚುಲಿ.
ಸೊ ಹೇಗೆ ಮಾಡ್ತಾರೆ ಅಂತ ಐ ಹೋಪ್ ವಿಡಿಯೋ ಡಿಸಿಷನ್ ರೈಟ್. ಮಂಗಳೂರು ಆ್ಯಕ್ಚುಲಿ ತುಂಬ ಟ್ರಬಲ್ ಕೂಡ ಆಗಿದೆ, ಸೈಕ್ಲೋನ್ ವೆದರ್. ನಾವು ಮತ್ತೆ ಶೂಟಿಂಗ್ ಸ್ಟಾಪ್ ಮಾಡಿ ಮತ್ತೆ ರೆಸ್ಯೂಮ್ ಮಾಡಿ ಆ ಸಾಂಗ್ ಟೈಮಲ್ಲಿ ಕೂಡ ನನಗೆ ಹುಷಾರಿರಲಿಲ್ಲ, ಹೈ ಫೀವರ್ ಆ್ಯಂಡ್ ಫುಲ್ ಕ್ರ್ಯಾಂಪ್ಸ್ ಎಲ್ಲ ಬರ್ತಾಯಿತ್ತು. ಸೊ ತುಂಬ ಒಂದು ಡೆಡಿಕೇಶನ್, ಒಂದು ಮಾತು ಕೊಟ್ಟಿದ್ದೀನಿ ನಾಗರಾಜ್ ಸರ್ಗೆ ದಟ್ ಐ ವಿಲ್ ಡೂ ಮೈ ಬೆಸ್ಟ್ ಆಸ್ ಅ ಕ್ಯಾರೆಕ್ಟರ್, ಆಸ್ ಅ ಹೀರೋಯಿನ್ ಅಂತ. ಸೊ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಐ ಇಡೀ 2 ದಿನ ತುಂಬ ಕಷ್ಟಪಟ್ಟು ಸಾಂಗ್ ಮಾಡಿದ್ದೀವಿ. ಸಾಂಗಲ್ಲಿ ಒಂದು ಫೈರ್ ಬಿಟ್ ಬರುತ್ತೆ ಆ್ಯಕ್ಚುಲಿ. ಆ ಟೈಮಲ್ಲಿ ನನಗೆ 2 ಮಿನಿಟ್ಸ್ ಬಿಟ್ಟಿದ್ರೆ ನಾನು ಆ್ಯಕ್ಚುಲಿ ಫೇಂಟ್ ಆಗೋಗ್ತಾ ಇದ್ದೆ. ನನಗೆ ಆಲ್ರೆಡಿ ಆ್ಯಂಬುಲೆನ್ಸ್ ಎಲ್ಲ ಕಳಿಸ್ಬಿಟ್ಟಿದ್ರು. ಬಟ್ ಅದು ಏನಾಯಿತು ಗೊತ್ತಿಲ್ಲ, ಇನ್ ದಟ್ 15 ಮಿನಿಟ್ ಆಫ್ ಸ್ಪ್ಯಾನ್ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಕೊಟ್ಟಿದ್ದೀವಿ. ಯಾರಿಗೂ ಅದು ಸ್ಕ್ರೀನಲ್ಲಿ ಕಾಣೋದು ಇಲ್ಲ, ಬಿಕಾಸ್ ನನಗೆ ನಮ್ಮ ಟೀಮ್ಗೆ ಎಲ್ಲರಿಗೂ ಗೊತ್ತಿರೋ ಸ್ಟೋರಿ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಆ್ಯಂಡ್ ಮೋಹನ್ ಸರ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಲೆಟಿಂಗ್ ಮೀ ನೋ ಐ ಕ್ಯಾನ್ ಡೂ ದ ಬೆಸ್ಟ್. ಡೈನಾಮಿಕ್ ಫೀಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್, ಒಂಥರ ಬಬ್ಲಿ ತರಲೆ ಮಂಗಳೂರಿನ ಹುಡುಗಿ. ಸೊ ಆದರೆ ಸಂದರ್ಭ ತಕ್ಕಂಗೆ ತುಂಬ ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾಳೆ. ಆ ಡಿಸಿಷನ್ಸ್ ಇಂದ ಈ ಮೂವಿ ಪ್ಲಾಟ್ ಚೇಂಜ್ ಆಗುತ್ತೆ. ಆ್ಯಸ್ ವಿ ಸ್ಟೋಲ್ಡ್ ಸೆಕೆಂಡ್ ಸ್ಟೋರಿ ಮೂವಿ ಆ ಡಿಸಿಷನ್ಸ್ ಇಂದಲೇ ಚೇಂಜ್ ಆಗೋದು. ಸೊ ಆಡಿಯನ್ಸ್ನ ಗ್ರ್ಯಾಬ್ ಮಾಡಿ ಅಟೆನ್ಷನ್ನ ಒಂಚೂರು, ಐ ಪ್ರಾಮಿಸ್ ಯು, ಈ ಕ್ಯಾರೆಕ್ಟರ್ ಈ ಮೂವಿ ನಿಮ್ಮದು ಅಟೆನ್ಷನ್ ಒಂಚೂರು ಬಿಟ್ಕೊಡಲ್ಲ. ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್. ಹಾಗೇ ಎಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ಥರ ಅಂತ ಅಲ್ಲ, ನಾನು ಇವಾಗ ಜಾಸ್ತಿ ಹೇಳೋಕ್ಕಾಗಲ್ಲ ಕ್ಯಾರೆಕ್ಟರ್ ಬಗ್ಗೆ. ನಿಮ್ಗೆ ಹೇಳ್ಕೊಟ್ಬಿಟ್ರೆ ಇಡೀ ಮೂವಿನೇ ಗೊತ್ತಾಗ್ಬಿಡುತ್ತೆ. ಸೊ ತುಂಬ ಒಳ್ಳೆ ಕ್ಯಾರೆಕ್ಟರ್. ಆ್ಯಂಡ್ ನನ್ನ ಟೀಮ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಹಾಗೆ ಹಾಲೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಎವ್ರಿ ಫ್ರೇಮಲ್ಲಿ ತುಂಬ ಚೆನ್ನಾಗಿ ತೋರಿಸಿರೋ ವ್ಯಕ್ತಿ ನೀವು. ತುಂಬ ಗೈಡ್ ಕೂಡ ಮಾಡಿದ್ದೀರಾ. ಹಾಗೆ ನಾಗರಾಜ್ ಸರ್ ನಮಗೆ ಎಲ್ಲ ಸೀನಲ್ಲೂ ತುಂಬ ತೋರಿಸ್ಕೊಟ್ಟು ಹೆಲ್ಪ್ ಮಾಡಿ ತುಂಬ ಗೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇಲ್ಲ, ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇನೆ, ನಾವು ಒಂದು ಪಾತ್ರ ಸಿಕ್ಕಿದಾಗ ನಾವು ಇಂಪ್ರೂವೈಸೇಷನ್ ಮಾಡ್ಕೊಂಡು ಕಾಮಿಡಿ ಮಾಡೋದು ನಮ್ಮ ಆಸೆ ಕಲಾವಿದರ ಜೀವನ. ಸೊ ನಾಗರಾಜ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ನವೀನ್ ಸರ್ ಒಂದೇ ಪೇಮೆಂಟ್ ಅಲ್ಲಿ 2 ಸಿನಿಮಾ ಮುಗಿಸಿದಿಲ್ಲ. ಫಸ್ಟ್ ಹಾಫ್ ಒಂದು ಸಿನಿಮಾ, ಸೆಕೆಂಡ್ ಹಾಫ್ ಒಂದು ಸಿನಿಮಾ. ಥ್ಯಾಂಕ್ ಯು ಸರ್. ಆಮೇಲೆ ಅವ್ರು ಹೇಳಿದ್ರು ಫಸ್ಟ್ ಏನೇ 6 ತಿಂಗಳು ಗ್ಯಾಪ್ ಕೊಟ್ಟು ವೆದರ್ಗೋಸ್ಕರ ವೇಟ್ ಮಾಡಿ ಸಿನಿಮಾ ಮಾಡ್ತೀವಿ ಅಂತ. ನಾವು ಕೂದಲೆಲ್ಲ ಬೆಳಗಾಗೋಯ್ತು, ಕಪ್ಗಿತ್ತು, 3 ವರ್ಷ ಸಿನಿಮಾ ಮುಗಿಸಿದ್ರು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಡೈರೆಕ್ಟರ್ ಬಂದು ಈ ಪಾತ್ರ ಹಿಂಗೆ ಬರಬೇಕು ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀಡಿಯಾದವ್ರ ಸಪೋರ್ಟ್ ಯಾವಾಗಲೂ ಇರಲಿ. ಇದೊಂದೇ ಪ್ರೆಸ್ ಮೀಟ್ ಅಲ್ಲ, ಇನ್ನೂ 6 ಸಾಂಗ್ ರಿಲೀಸ್ ಇದೆ, ತುಂಬಾ ಜನ ಮಾತಾಡೋದಿದೆ. ಸೊ ಹಾಗಾಗಿ ಮೇಡಮ್ ಮುಂದುವರಿಸಿದ್ದೀವಿ. ವೆಲ್ ಕ್ವಾಲಿಫೈಡ್, ಡಿಗ್ನಿಫೈಡ್ ಮತ್ತೆ ವೆಲ್ ಬಿಹೇವಿಯರ್ ಲೇಡಿ ಆರ್ಟಿಸ್ಟ್ ನಮ್ಮ ನಾಗರಾಜ್ ಸರ್ ಡೈರೆಕ್ಟರ್. ಸರ್ ಐ ಆಮ್ ರಿಯಲಿ ಲವ್ ವಿತ್ ದಟ್ ಟೀಮ್. ಎಷ್ಟು ಚೆನ್ನಾಗಿ ನಡ್ಕೋತಿದ್ರು ಅಂದ್ರೆ ಒಂದಿನೂ ಮೋರ್ ದೆನ್ 12 days ಕೆಲಸ ಮಾಡಿದ್ದೀನಿ ಅನ್ಸುತ್ತೆ. ಹೌದಾ, 15 days. ಅಷ್ಟು ಪ್ರೊಡ್ಯೂಸರ್ ಲೆಕ್ಕ ಕರೆಕ್ಟಾಗಿ ಗೂಗಲ್ ಪೇ ಚೆಕ್ ಮಾಡಿ ಅಲ್ಲ. ಸೊ ಅಷ್ಟು ದಿನ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರು ಅಂದ್ರೆ, ಮತ್ತೆ ವೆರಿ ಸಾಫ್ಟ್ ನೇಚರ್. ಯೂಶಲಿ ನಾನು ಒಂದು ಸಿನಿಮಾದಾಗ ನೋಡ್ತಾ ಇರ್ತೇನೆ, ಡೈರೆಕ್ಟ್ ಕೂಡ ಕರೀತಾರೆ ಐಎಮ್ಮ ರೆಡಿ ಅನ್ನೋ ಕರೆಯೋ, ಐಎಮ್ಮನ ಕರೆಯೋ, ಕುಳ್ಳಕ್ಕಿರ ಕುಳ್ಳಿ ರೆಡಿ ಅನ್ನೋ ಕರೆಯೋ, ದಪ್ಪಕ್ಕಿರ ಡುಮ್ಮಿ ರೆಡಿ ಅನ್ನೋ ಕರೆಯೋ, ಆ ಥರ ಕರೀತಾರೆ. ಬಟ್ ಒಂದಿನೂ ಈ ಟೀಮಲ್ಲಿ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಲೇಡಿ ಆರ್ಟಿಸ್ಟ್. ಅವ್ರ ಮುಂದೆ ಆಗಲಿ ಹಿಂದೆ ಆಗಲಿ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಿದ್ರು. ನಿಮ್ಗೆ ಗೊತ್ತಾಗ್ತದೆ, ಒಂದು ವುಮೆನ್ಸ್ ಡೇ ದಿನ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಂತೆ ಗೊತ್ತಾಗತ್ತೆ ಎಷ್ಟು ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅಷ್ಟು ಜನ ಹೆಣ್ಮಕ್ಳು ಆಶೀರ್ವಾದ ನಿಮ್ಮ ಟೀಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದರಲ್ಲಿ ನನ್ನ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಅರ್ಜುನ್ ವೇದಾಂತ್ ಅವ್ರಿಗೆ ಅಕ್ಕನ ಪಾತ್ರ ಮಾಡಿದ್ದೀನಿ. ಯಾಕೆ ನೀವು ಅಕ್ಕನ ಪಾತ್ರ ಹೇಳೋದಕ್ಕೆ ಅಲ್ಲೋಗಿ ಸರ್ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ನಮ್ಮನ್ನು ನೋಡಿ ಆಮೇಲೆ ಇರೋ ಜೊತೆ ಮಾತಾಡಿ. ಒಂದು ನಮ್ಮಿಬ್ಬರದ್ದು ಒಂದು ಬಾಂಧವ್ಯ ಸೀನ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಸೋ ಹ್ಯಾಪಿ. ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡ್ತಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅದೊಂದು ಚೆನ್ನಾಗಿ ಒಂದು ಪೋರ್ಟ್ರೇ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನವೀನ್ ಸರ್ ಆ್ಯಂಡ್ ಮಲ್ಲಿಕಾರ್ಜುನ್ ಸರ್. ನವೀನ್ ಸರ್ ಅಂತೂ ತುಂಬ ಒಳ್ಳೆಯ ಪ್ರೊಡ್ಯೂಸರ್. ಖಂಡಿತವಾಗ್ಲಿ ಸಿನಿಮಾ ಹಿಟ್ ಆದರೆ ಯಾರು ಹಾಕೋದ್ರೂ ಬರ್ತಾರೋ ದರ್ಶನ್ ಸರ್ನ ಹಾಕೊಂಡು ಸಿನಿಮಾ ಮಾಡೇ ಮಾಡ್ತಾರೆ. ಬಿಗ್ ಫ್ಯಾನ್ ಆಫ್ ದರ್ಶನ್ ಸರ್. ದಿನಕ್ಕೆ ಒಂದ್ಸಲ ಆದ್ರೂ ಅವ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಇಲ್ಲ. ನಮಗೊಂದು ಕೇಳೋದಕ್ಕೆ ಖುಷಿ ಅವ್ರ ಬಗ್ಗೆ ಕೇಳ್ತಿದ್ರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಅವರು ಮಾಡ್ತಿರಲ್ಲ ಸರ್, ಹಿಟ್ ಆದ್ರೆ ದೇವರ ಆಶೀರ್ವಾದ ಆಗತ್ತೆ, ಖಂಡಿತ ಆಗತ್ತೆ. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡೇ ಮಾಡ್ತೀರಾ. ಮೈ ಬ್ಲೆಸ್ಸಿಂಗ್ಸ್ ಟು ಯು ಆನ್ ವುಮೆನ್ಸ್ ಡೇ.
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಅರ್ಜುನ್ ಅವರು ಫಸ್ಟ್ ಟೈಮ್ ಕನ್ನಡ ಸಿನಿಮಾಗೆ ಹೀರೋ ಎಂಟ್ರಿ ಆಗ್ತಿದ್ದಾರೆ. ಒಂದು ಪವರ್ಫುಲ್ ಹೀರೋ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಆ್ಯಂಡ್ ರಘು ಆಲ್ವೇಸ್ ಎನರ್ಜೆಟಿಕ್ ಕಾಮಿಡಿ ಮಾಡ್ಕೊಂಡು ಏನೋ ಖುಷಿಯಾಗಿ ಇಡೀ ದಿನ ಖುಷಿಯಾಗಿಟ್ಟಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಮೃತಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನಮಗೆ, ಆಕ್ಟೆಡ್ ಸೋ ವೆಲ್. ಎಮೋಷನ್ ಅಂತೂ ರಿಸಲ್ಟ್ ಇಲ್ಲದೆ ಆಗ್ತಿದೆ. ನಮ್ಗೆ ತುಂಬ ಖುಷಿ. ಐ ಆಮ್ ಸೋ ಬ್ಲೆಸ್ಡ್ ಟು ವರ್ಕ್ ವಿತ್ ಸಚ್ ಅ ವಂಡರ್ಫುಲ್ ಟೀಮ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಐ ಆಮ್ ಸೋ ಥ್ಯಾಂಕ್ಫುಲ್ ನಾನು ಒಳ್ಳೆ ಪಾತ್ರ ಕೊಡೋದಕ್ಕೆ. ಐ ಲವ್ ಇಡೀ ತಂಡ, ಲವ್ ವಿತ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಪ್ಪ, ಸಾರಿ ಕೃಷ್ಣಪ್ಪ ಅವರು ಬನ್ನಿ, ಮರ್ತೋಯ್ತು, ಕ್ಷಮೆ ಇರಲಿ. ಸರ್ ಕ್ಷಮೆ ಇರಲಿ ಅಂದ್ರೆ ಅದಕ್ಕೆ ಗೊತ್ತಾಗಲ್ಲ. ಒಂದು ನಿಮಿಷ ನೋಡಿ. ಫುಲ್ ವೈಡ್ ಹಾಕೋಣ. ನಿನ್ನ ವೈಡ್ ಅಷ್ಟು ಬರೋದು, ನಮ್ಮ ವೈಟ್ ಬರಲ್ಲ. ಸ್ವಲ್ಪ ಒಳಗೆ ಬನ್ನಿ. ಮಾಧ್ಯಮ ಮಿತ್ರರು, ಪತ್ರಕರ್ತರು ನಿಮ್ಮೆಲ್ಲ ಮಾತುಗಳನ್ನ ಕೇಳಿದ್ದಾರೆ. ಇನ್ನು ಕರ್ನಾಟಕವನ್ನ ಸುತ್ತಿ ಬೇರೆ ಬೇರೆ ಹಾಡುಗಳನ್ನ ಲಾಂಚ್ ಮಾಡಬೇಕು. ಇನ್ನು